ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಈ ತಿಂಗಳಲ್ಲಿ ಒಂಥರ ನಿಮಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ, ಧೈರ್ಯ ತುಂಬ ಜಾಸ್ತಿ ಬಂದಿರುತ್ತೆ. ಹೋದ ತಿಂಗಳಲ್ಲಿದ್ದಂಥ ಸ್ವಲ್ಪ ಅಂಜಿಕೆ ಆಗಿರ್ಬೋದು, ಭಯ ಆಗಿರ್ಬೋದು, ಏನೋ ಒಂದು ಸ್ವಲ್ಪ ನಿಮಗೆ ಹಿನ್ನಡೆನೂ ಕೂಡ ಆಗ್ತಾಯಿತ್ತು, ಅಥವಾ ಕೆಲಸದಲ್ಲಿ ಸ್ಲೋ ಏನಾಗ್ತಾಯಿತ್ತು. ಈ ತಿಂಗಳಲ್ಲಿ ಸ್ವಲ್ಪ ಕೆಲಸಗಳು ಬೇಗ ಬೇಗ ಫಿನಿಷ್ ಆಗೋದು, ಸ್ವಲ್ಪ ಆತ್ಮಸ್ಥೈರ್ಯನೂ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಪ್ಪ ಏನೋ ಒಂದು ಮಾಡ್ತಾ ಇದ್ದೀನಿ, ನನಗೊಂಚೂರು ಏನೋ ಸಕ್ಸಸ್ ಆಗ್ತಿದೆ ಅನ್ನೋಂಥ ಒಂದು ಮನಸ್ಥಿತಿ ಕೂಡ ನೀವು ಬೆಳೆಸ್ಕೊಳ್ಳೋಕೆ ಶುರು ಮಾಡ್ತೀರಾ. ಜೊತೆಗೆ ನಿಮಗೆ ಖರ್ಚು ಏನು ಜಾಸ್ತಿ ಆಗ್ತಾಯಿತ್ತು, ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಹಣಕಾಸನ್ನ ಉಳಿತಾಯ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಆದರೆ ಖರ್ಚಲ್ಲಂತೂ ಕಡಿವಾಣ ಹಾಕೋಕ್ಕಾಗೋದೇ ಇಲ್ಲ, ಖರ್ಚಂತೂ ನಿಲ್ಸೋಕ್ಕಾಗೋದಿಲ್ಲ. ಆದರೆ ಮೊದಲಾಗ್ತಿದ್ದ ಖರ್ಚಿಗಿಂತ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದಷ್ಟೇ ಹೇಳ್ಬೋದು. ಇನ್ನು ನಿಮಗೆ ಉದ್ಯೋಗ ಅವಕಾಶಗಳಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅವಕಾಶಗಳಾಗಿರ್ಬೋದು, ಒಂದು ಕಡೆ ನಿಮಗೆ ಮಿಸ್ ಆದರೂ ಕೂಡ ಇನ್ನೊಂದು ಕಡೆ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ತೊಗೊಂಡು ನೀಟಾಗಿ ನೀವು ಕೆಲಸ ಮಾಡ್ತೀರಾ ಅಂತಂದರೆ ಉತ್ತಮವಾದ ಫಲಿತಾಂಶಗಳನ್ನ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ನೋಡಿ, ಗುರುವಿನ ಅನುಗ್ರಹ ಯಾವ್ಯಾವುದೋ ರೀತಿಯಲ್ಲಿದೆ, ಯಾವ ಮನೆಗಳ ಮೇಲೆ ಬಿದ್ದಿದೆ, ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಂತ ನೋಡಿದ್ರೆ, ಗುರು ದೃಷ್ಟಿ ನಿಮಗೆ ಎಂಟನೇ ಮನೆ ಮೇಲೆ ಬಿದ್ದಿರೋದ್ರಿಂದ ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕತ್ತೆ. ನಿಮಗೆ ಈ ಕಡೆ ಏನದು ಆರೋಗ್ಯಕ್ಕೆ ಒಳ್ಳೆ ಡಾಕ್ಟ್ರ್ ಸಿಗೋವಂಥದ್ದಾಗಿರ್ಬೋದು, ಅಥವಾ ಒಳ್ಳೆ ಮೆಡಿಸಿನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಆಲ್ರೆಡಿ ಆರೋಗ್ಯ ಕೆಟ್ಟಿದೆ ಅಂತಂದರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುವಂಥದ್ದಾಗಿರ್ಬೋದು. ಈ ರೀತಿ ಒಂದು ಒಳ್ಳೆ ಸೊಲ್ಯೂಷನ್ ಅಂತೂ ನೀವು ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ತುಂಬ ದಿವಸಗಳಿಂದ ಹಣದ ನಿರೀಕ್ಷೆನಲ್ಲಿರ್ತೀರ, ಆ ಹಣ ಬರೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿರ್ತೀರ, ಆ ಹಣ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಏನಪ್ಪ ಸುಮ್ಮನೆ ಕೂತಿ ಜಾಗಕ್ಕೆ ಬಂದುಬಿಡುತ್ತಾ ಅಂದರೆ ಇಲ್ಲ, ನೀವು ಪ್ರಯತ್ನನೂ ಕೂಡ ಪಡಬೇಕಾಗಿ ಬರುತ್ತೆ. ಯಾರೋ ನಿಮಗೆ ಹಣ ಕೊಡಬೇಕು ಅಂದಿದೆ, ಈಗ ಸಮಯ ಚೆನ್ನಾಗಿದೆ, ಈ ಟೈಮಲ್ಲಿ ನೀವು ಅವ್ರನ್ನ ಹುಡ್ಕೋದಾಗಲಿ, ಅವ್ರ ಹತ್ರ ಕೇಳೋದಾಗಲಿ, ಅವ್ರನ್ನ ಫೋರ್ಸ್ ಮಾಡೋದಾಗಲಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬರಬೇಕಾಗಿದ್ದ ಬಾಕಿ ಹಣಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಚೆನ್ನಾಗಿದೆ. ಇನ್ನು ನಿಮಗೆ ಮನೆಯ ವಾತಾವರಣ ಅಂತ ನೋಡೋಕ್ಕೆ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳಿರುತ್ತೆ. ಏನಾದರೂ ಒಂಚೂರು ಜಗಳಗಳಾಗುವಂಥದ್ದು, ಅನ್ಹ್ಯಾಪಿನೆಸ್ ಆಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ 7ನೇ ಮನೆ ಅಧಿಪತಿ ಬಂದು 6ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ, ಜೊತೆಗೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಜಗಳಗಳಾಗುವಂಥದ್ದು, ಏನೋ ಒಂದು ಸಣ್ಣ ಚಿಕ್ಕ ವಿಚಾರನೇ ದೊಡ್ಡದಾಗಿ ಮೇಜರಾಗಿ ಜಗಳ ಆಗುವಂಥದ್ದು, ಇದೆಲ್ಲ ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ನೀವೊಂದು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಹೋಗ್ಬಿಟ್ರೆ ಆಗಬೇಕಾಗಿರೋ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ನಿಮ್ಮ ಮಾತಿಂದನೇ ನೀವು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಇನ್ನೊಂದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಂದರೆ ಏನಾದರೂ ಸ್ವಲ್ಪ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಯುಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಮನೇಲಿರೋ ಹೆಣ್ಮಕ್ಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಾದರೂ ಸಮಸ್ಯೆಗಳು ಬಂದರೆ ಮೊದಲೇ ಅದನ್ನು ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ಪ್ರಿಕಾಷನ್ ತೊಗೊಳ್ಳಿ. ಇನ್ನು ನಿಮಗೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಸಣ್ಣ ಪುಟ್ಟ ಏನಾದರೂ ಒಂದು ಚೂರು ಪ್ರಾಬ್ಲಮ್ ಆದರೂ ಅದು ಜಾಸ್ತಿ ಆಗುವಂಥದ್ದು, ಮಕ್ಕಳೇನಾದ್ರು ಬಿದ್ದು ಏಟ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಅವ್ರು ಎಜುಕೇಷನ್ ಮಾಡ್ತಾಯಿದ್ರೆ ಅದಕ್ಕೇನಾದ್ರು ತಡೆಗಳಾಗುವಂಥದ್ದು, ಏನೋ ಒಂದು ಅನ್ಹ್ಯಾಪಿನೆಸ್ಸು, ಅವರಿಂದ ಅವ್ರು ಏನೋ ನರಳುತ್ತಿದ್ದಾರೆ, ಕೊರಗ್ತಿದ್ದಾರೆ ಅಂತಲೂ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಮೇಷರಾಶಿನಲ್ಲಿ ಯಾರು ಇಟ್ಟಿರ್ತಾರೆ ಅವ್ರ ಮಕ್ಕಳಿಂದ ಪ್ರಾಬ್ಲಮ್ ಆಗಿದೆ ಅಂತ ಮೇಷರಾಶಿಯವರು ಕೊರಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗ್ಬೋದು. ಜೊತೆಗೆ ನಿಮಗೆ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ತುಂಬ ಈಸಿಯಾಗಿ ಕೆಲಸಗಳಾಗುತ್ತೆ, ಯಾವುದೇ ರೀತಿಯಾದ ತಡೆಗಳಾಗೋದಿಲ್ಲ. ಆದರೆ ಈ ತಿಂಗಳು 17ಕ್ಕೆ ನಿಮಗೆ ಸೂರ್ಯ ಬದಲಾವಣೆ ಆಗ್ತಾನೆ. 5ನೇ ಮನೆಗೆ ಕೇತು ಒಟ್ಟಿಗೆ ಸೇರ್ಕೊಳ್ಳೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅವ್ರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಿದೆ ಅಂದರೆ ದಯವಿಟ್ಟೆ ಮೊದಲು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರಿಗೆ ಒಳ್ಳೆ ಪ್ರಿಕಾಷನ್ನ ಕೊಡಿಸಿ. ಇಲ್ಲ ಅಂತಾನೆ ಅದು ಉಲ್ಬಣ ಆಗುವಂಥದ್ದು, ಅಂದರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗಿ ಬರುತ್ತೆ. ಆದರೆ ನೋಡಿ, ಇವಾಗ ನಿಮ್ಮ ತಮ್ಮನೋ ತಂಗಿನೋ ಅಥವಾ ನಿಮ್ಮ ಜೊತೆ ಫ್ರೆಂಡ್ಸು ಇವ್ರ ಜೊತೆಯಲ್ಲಿ ಸ್ವಲ್ಪ ಜಗಳಗಳಾಗೋ ಸಾಧ್ಯತೆಗಳು ಇರುತ್ತೆ. ಏನೋ ಸಣ್ಣ ವಿಚಾರ ಆಗಿರುತ್ತೆ, ಅದನ್ನೇ ಸ್ವಲ್ಪ ಕೆದಕಿ ಮಾತಾಡ್ತಾ ದೊಡ್ಡ ಲೆವೆಲ್ಗೆ ಹೋಗೋದು, ಅದರಿಂದನೇ ದೊಡ್ಡ ಜಗಳಗಳಾಗುವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿರಿ. ಮತ್ತು ಜಗಳನ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಇವತ್ತು ನಿಷ್ಠೂರ ಆಗ್ಬಿಟ್ರೆ ನಾಳೆ ಮತ್ತೆ ಅವರೇ ನಿಮಗೆ ಬೇಕಾಗುತ್ತೆ, ಅವಾಗ ಮತ್ತೆ ಅವ್ರ ಕೈ ಕಾಲು ಹಿಡಿಬೇಕಾದ ಪ್ರಸಂಗನೂ ಬರಬಾರ್ದಲ್ವ. ಸೊ ಅದಕ್ಕೋಸ್ಕರ ಈ ವಿಚಾರದಲ್ಲಿ ಒಂಚೂರು ಕೇರ್ಫುಲ್ಲಾಗಿರಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಈ ಥರದೊಂದು ಸಮಸ್ಯೆಗಳು ಬರ್ತಾ ಇದೆ ಅಲ್ವಾ, ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಪ್ರತಿದಿನವೂ ಕೂಡ ನೀವು
ಆಂಜನೇಯ ಸ್ತೋತ್ರಗಳನ್ನ ಪಠನೆ ಮಾಡಬೇಕಾಗತ್ತೆ. ಅಂದರೆ ಹನುಮಾನ್ ಚಾಲೀಸನ ಓದೋದು ಅಥವಾ ಕೇಳೋದು ಇದು ತುಂಬ ಮುಖ್ಯ ಆಗಿರುತ್ತೆ. ನಿಮಗೆ ಲೈಫ್ ಟೈಮ್ ನೀವು ಮಾಡ್ಕೊಂಡು ಬಂದಷ್ಟು ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೇ ಇರುತ್ತೆ. ಜೊತೆಗೆ ಶನೇಶ್ವರನ ಬೀಜಾಕ್ಷರಿ ಮಂತ್ರಗಳನ್ನ ಪ್ರತಿದಿನ ಪಠನೆ ಮಾಡುವಂಥದ್ದು. ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದು. ಅದು ಏನು ಶನಿವಾರದ ದಿವಸ ಒಂದು ದಿವಸ ಮಾಡಿದ್ರೆ ಸಾಕು, ಸೂರ್ಯಾಸ್ತದ ನಂತರ ಮಾಡ್ಕೊಂಡು ಬಂದುಬಿಟ್ರೆ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಗಳು ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಸಮಯ ಅಂತೂ ಬಂದಾಗಿದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಏನೆಲ್ಲ ಅದೃಷ್ಟಗಳಿದ್ದಾವೆ ಅಂತ ನೋಡಿದ್ರೆ, ನೋಡಿ ಶನಿ 11ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಲಾಭನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಧನಸ್ಥಾನದಲ್ಲಿ, ಅದರಲ್ಲೂ ನಿಮಗೆ ಲಾಭ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಅನುಕೂಲಗಳನ್ನ ಮಾಡಿಕೊಡ್ತಾನೆ, ಒಳ್ಳೆ ಅವಕಾಶಗಳನ್ನ ನಿಮಗೆ ತೊಗೊಂಬಂದು ಕೊಡ್ತಾನೆ. ಆದರೆ ಶನಿ ದೃಷ್ಟಿ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು, ನಿಧಾನ ಆಗ್ಬೋದು, ಅಥವಾ ನಿಮಗೇನೋ ಸ್ವಲ್ಪ ಲೇಸಿನೆಸ್ ಬರುವಂಥದ್ದು, ಆಲಸ್ಯ ಬರುವಂಥದ್ದು ಆಗ್ತಾ ಇರುತ್ತೆ. ಗುರುವಿನ ದೃಷ್ಟಿನೂ 11ನೇ ಮನೆಗೆ ಬಿದ್ದಿರೋದ್ರಿಂದ ಲಾಭದಲ್ಲಿ ದುಪ್ಪಟ್ಟಾಗತ್ತೆ. ಸೊ ಇದೆಲ್ಲ ಒಂದು ತುಂಬ ಅನುಕೂಲ ಆಗುವಂಥ ಒಂದು ಸಮಯಗಳಾಗಿರುತ್ತೆ. ಇನ್ನು ನಿಮಗೆ ಏನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಇಲ್ಲಿದ್ದುಕೊಂಡು ಬೇರೆ ದೇಶದ ಕಂಪ್ನಿಗಳಿಗೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಎಜುಕೇಷನ್ ಪರ್ಪಸ್ಗೆ ಏನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದೆಲ್ಲದಕ್ಕೂ ತುಂಬ ಒಳ್ಳೆ ಸಮಯ ಆಗಿರುತ್ತೆ ಇದು. ಈ ಸಮಯನೇ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ದಿವಸದಿಂದ ನಿಮ್ಗೆ ಏನಾದರೂ ಆಸೆಗಳಿತ್ತು ಅಂತಂದರೆ ಇವಾಗ ನೀವು ನೆರವೇರಿಸ್ಕೊಬೋದು. ಜೊತೆಗೇನು ಅಂತಂದರೆ, ರಾಹು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಿದ್ದಾನೆ, ಹೌದು. ಇನ್ನು 9ನೇ ಮನೆಗೂ ಕೂಡ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಸಂತೋಷದ ವಿಷಯಗಳು ಕೇಳೋದು, ಅಥವಾ ನಿಮ್ಮ ತಂದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿತ್ತು ಅಂದರೆ ಇನ್ಮೇಲೆ ಅವರ ಆರೋಗ್ಯ ಕ್ಲಿಯರ್ ಆಗ್ತಾ ಹೋಗ್ತಾ ಇರೋದು, ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು, ಒಳ್ಳೆ ಮೆಡಿಸಿನ್ ಸಿಗೋದು, ಈ ರೀತಿ ಒಂದು ಉತ್ತಮವಾದ ಬದಲಾವಣೆನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಾಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಗೌರವ, ಪ್ರೀತಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಬ್ಲೆಸ್ಸಿಂಗ್ಸ್, ಗುರುವಿನ ಒಂದು ಬ್ಲೆಸ್ಸಿಂಗ್ಸ್. ಅಂದರೆ ನಿಮಗೆ ನೋಡಿ ಗುರುಬಲ ಹೋಯಿತು, ಯಾಕಂದರೆ ನಿಮಗೆ 2ನೇ ಮನೇಲಿದ್ದಂಥ ಗುರು 3ನೇ ಮನೆಗೆ ಹೋಗಿ ಗುರುಬಲ ಹೋದರೂ ಕೂಡ ಗುರುವಿನ ದೃಷ್ಟಿಯಿಂದ ನಿಮಗೆ ಸಿಗ್ತಾ ಇರೋಂಥ ಅನುಕೂಲಗಳಿದೆಲ್ಲ, ಇದೆಲ್ಲನೂ ಕೂಡ ನಿಮಗೆ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತೀವಿ. ಆ ರೀತಿಯಾದ ಒಂದು ಉತ್ತಮವಾದ ಫಲಗಳನ್ನ ನೀವು ಖಂಡಿತವಾಗ್ಲೂ ನೀವು ನೋಡ್ತಾ ಇದ್ದೀರಾ. ಇನ್ನು ನಿಮಗೆ ಗುರುವಿನ ಒಂದು ಸ್ಥಾನಮಾನದ ಆಧಾರದ ಮೇಲೆ ಹೇಳಬೇಕು ಅಂತಂದರೆ, ಸ್ವಲ್ಪ ಶ್ರಮ ಪಟ್ಟರೆ, ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಉತ್ತಮವಾದ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ತಮ್ಮನೋ ತಂಗಿನೋ ಯಾರನ್ನ ಇದ್ದರೆ ಅವ್ರ ಜೀವನದಲ್ಲೂ ಒಳ್ಳೆಯದಾಗೋದು, ಮತ್ತು ನಿಮಗೂ ಕೂಡ ಅವ್ರ ಕಡೆಯಿಂದ ಅನುಕೂಲಗಳಾಗುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇಟ್ಕೊಬೇಕಾಗುತ್ತೆ. ಯಾಕಂದರೆ ಕುಜ 2ನೇ ಮನೆಗೆ ಬರ್ತಾನಲ್ವಾ, ಸೊ ಹಾಗಾಗಿ ಏನಾಗುತ್ತೆ, ಸ್ಪೀಡಾಗಿ ಮಾತಾಡೋದು, ಅಥವಾ ನೀವು ಆಡಿರೋ ಮಾತು ಕರೆಕ್ಟಾಗಿ ಇದೆಯೋ ಇಲ್ಲವೋ, ಅಥವಾ ನೀವು ಏನೋ ಒಂದು ಸಾಫ್ಟಾಗಿ ಏನೋ ಒಂದು ಕನ್ವೆ ಮಾಡೋಕ್ಕೆ ಹೋಗ್ತಿರ್ತೀರೋ ಒಬ್ಬರಿಗೆ, ಅದನ್ನೇ ತಪ್ಪಾಗಿ ತಿಳ್ಕೊಂಡು ಅದನ್ನೇ ದೊಡ್ಡದು ಮಾಡುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಫ್ಯಾಮಿಲಿಗಳಲ್ಲಿ ಜಗಳ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಏನೋ ಜಗಳಗಳು, ಕಲಹಗಳಾಗೋ ಸಾಧ್ಯತೆಗಳಿರುತ್ತೆ, ಅಥವಾ ಯಾರಿಗಾದರೂ ಪೆಟ್ಟು ಮಾಡ್ಕೊಳ್ಳೋದು, ಅದರಿಂದ ಮನಸ್ಸಿಗೆ ನಿಮಗೂ ನೋವಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಂದರೆ ಆಗೋದನ್ನು ಮುಂದಕ್ಕೆ ನಾವು ತಡೆಯೋಕ್ಕಾಗಲ್ಲ, ಆದರೆ ನಾವು ಏನಾದರೂ ಒಂದು ಪ್ರೇಯರ್ ಮಾಡಿಕೊಂಡು ಆ ಮೇಜರಾಗಿ ಆಗೋದನ್ನು ನಾವು ಕಮ್ಮಿ ಅಂತೂ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ನಿಮಗೆ ಕೇತುವಿನ ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ, ತಾಯಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಅಥವಾ ಏನೋ ಅವ್ರಿಗೆ ಅನ್ಹ್ಯಾಪಿನೆಸ್ ಬರುವಂಥದ್ದು, ಇದನ್ನೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೂರ್ಯನು ಕೂಡ ನಿಮಗೆ 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶ ತೊಗೊತಾನೆ. 17ನೇ ತಾರೀಕು ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳೇನೋ ಸುಲಭವಾಗಿ ಆಗುತ್ತೆ. ಆದರೆ ಕೇತು ಮತ್ತು ಸೂರ್ಯ ಜೊತೆನಲ್ಲಿ ಕುತ್ಕೊಳ್ಳೋದ್ರಿಂದ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ಬೋದು. ಆದರೆ ನಿಮಗೆ 9ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಕೂಡ ಮೇಜರಾಗಿ ಆಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಅಂತ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನಿಮಗೆ ನೋಡಿ, ಇನ್ನು ಇಷ್ಟು ನಿಮ್ಮ ಏನು ವೃಷಭ ರಾಶಿಯವರಿಗೆ ಆಗುವಂಥ ಒಳಿತು ಮತ್ತು ಕೆಡುಕುಗಳನ್ನ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಇನ್ನು ಇದಕ್ಕೋಸ್ಕರ ಪರಿಹಾರಗಳನ್ನ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇ ಮತ್ತು ಶುಕ್ರ, ನಿಮ್ಮ ರಾಶಾಧಿಪತಿ ಆಗಿರುವಂಥ ಶುಕ್ರನೇ ನಿಮ್ಮ 5ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ತುಂಬ ಅದೃಷ್ಟ 5ನೇ ಮನೆಗೆ ಬಂದರೆ. ಆದರೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಏನೋ ಕಸಿವಿಸಿ, ಏನೋ ಒಂಥರ ಇರಿಟೇಷನು, ಅದು ಕೆಲಸ ಜಾಸ್ತಿ ಬರ್ತಿದೆ ಅಂತ ನೀವು ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಮಾತಿನಲ್ಲಿ ಏನಾದರೂ ವರ್ಷೆ ಚೇಂಜ್ ಆಗುವಂಥದ್ದು, ಒಟ್ಟಿನಲ್ಲಿ ಏನೋ ಒಂಥರ ಸ್ವಲ್ಪ ಸಮಸ್ಯೆ ಅನ್ನೋದಂತೂ ನಿಮ್ಗೆ ಇದ್ದೇ ಇರುತ್ತೆ. ಎಲ್ಲ ಚೆನ್ನಾಗಿದೆ, ಆದರೆ ಯಾಕೋ ಬೇಜಾರು, ಏನೋ ಎಲ್ಲ ನನ್ನ ಕೈ ತುಂಬ ಹಣ ಇದೆ, ಆದರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ನಿಮಗೆ ದ್ವೇಸ್ಥಾನಾಧಿಪತಿನೂ 2ನೇ ಮನೆಗೆ ಬಂದಿದ್ದಾರಲ್ಲ, ಖರ್ಚಂತೂ ಜಾಸ್ತಿ ಆಗೇ ಆಗುತ್ತೆ. ಇನ್ನು ಬುಧನ ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ, ಬುಧ ನಿಮಗೆ ಏನು ಕಂಬಸ್ಟ್ ಆಗೋದು, ರೆಟ್ರೋಗ್ರೇಡ್ ಆಗೋದು, ಇದು ಆಗ್ತಾನೇ ಇರೋದ್ರಿಂದ ಏನಾಗುತ್ತೆ, ಅದು ಸೆಕೆಂಡ್ ಲಾರ್ಡ್ ಬೇರೆ, ಅಂದರೆ ನಿಮ್ಗೆ 2ನೇ ಮನೆ ಅಧಿಪತಿ ಬೇರೆ ಆಗಿರ್ತಾರೆ.
ಸೊ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಮತ್ತು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲೂ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಪರಿಹಾರವಾಗಿ ಅಂತ ನೋಡೋಕ್ಕೆ ಬಂದಾಗ ಮೊದಲನೇದಾಗಿ ನೀವು ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳೋವಂಥದ್ದು ಅಥವಾ ಕನಕದಾರ ಸ್ತೋತ್ರನ ಕೇಳೋವಂಥದ್ದು, ಇದನ್ನು ಯಾವಾಗಲೂ ಮಾಡ್ಕೊಂಡು ಬನ್ನಿ. ಪ್ರತಿ ಶುಕ್ರವಾರ ಬಿಳಿ ವಸ್ತುಗಳನ್ನ ದಾನ ಮಾಡಿ, ಹಾಲು, ಮೊಸರು, ಸಕ್ಕರೆ ಅಥವಾ ಅಕ್ಕಿ ಇಂಥದನ್ನು ತೊಗೊಂಡೋಗಿ ನೀವು ಅವಶ್ಯಕತೆ ಇರೋರಿಗೆ, ನಿರ್ಗತಿಕರಿಗೆ ಡೊನೇಟ್ ಮಾಡೋದ್ರಿಂದ ಮೇಜರಾಗಿ ಆಗ್ತಿರೋಂಥ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳೋವಂಥದ್ದು, ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು, ಕುಜನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೇಜರಾಗಿ ಆಗುವಂಥ ಪ್ರಾಬ್ಲಮ್ಗಳು ಖಂಡಿತವಾಗ್ಲೂ ರೆಡ್ಯೂಸ್ ಆಗುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಮಿಥುನ ರಾಶಿಯವರ ರಾಷ್ಟ್ರಾಧಿಪತಿ ಬುಧ ಗ್ರಹ ಆಗಿರ್ತಾನೆ. ಸೊ ಬುಧ ಯಾವಾಗಲೂ ಕೂಡ ತುಂಬ ಬುದ್ಧಿವಂತು, ಒಳ್ಳೆ ಎಜುಕೇಟೆಡ್ಸ್ ಆಗಿರ್ತಾರೆ. ತುಂಬ ಯೋಚನೆ ಮಾಡುವಂಥ ನೀತಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಳ್ಳೆ ಆಲೋಚನೆ ಮಾಡಿ ಹೆಜ್ಜೆ ಇಡುವಂಥವ್ರಾಗಿರ್ತೀರ ನೀವು. ಆದರೆ ಏನಾಗುತ್ತೆ, ಮನಸ್ಥಿತಿ ಸ್ವಲ್ಪ ಕರೆಕ್ಟಾಗಿರಲ್ಲ, ಚಂಚಲ ಮನಸ್ಸು ಜಾಸ್ತಿ. ಇವತ್ತು ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತಿಗೆ ಮಾಡೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಯಾಕಂದರೆ ಬುಧನೂ ಕೂಡ ಹಾಗೆ ಸೂರ್ಯನಂತ ತುಂಬ ನಿಯರೆಸ್ಟ್ ಡಿಗ್ರಿನಲ್ಲಿ ಹೋದಾಗ ಹಸ್ತಂಗತನಾಗ್ತಾನೆ, ಮತ್ತು ಹಿಮ್ಮುಖ ಸಂಚಾರವಾಗಿ ಜಾಸ್ತಿ ನಡೀತಿರ್ತಾನೆ. ಈ ತಿಂಗಳಲ್ಲೂ ಕೂಡ ಅದೇ ಆಗ್ತಾ ಇದೆ, ಹಿಮ್ಮುಖ ಸಂಚಾರವಾಗಿ ಹೋಗ್ತಿರ್ತಾರೆ, ಒಂದಷ್ಟು ದಿವಸ ಕಂಬಸ್ಟ್ ಆಗಿರ್ತಾನೆ. ಸೊ ಇದರಿಂದ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಯಾವಾಗಲೂ ನಿಮ್ಮ ಮನಸ್ಥಿತಿ ಒಂದು ಸ್ಟೇಬಲ್ ಆಗಿರೋದಿಲ್ಲ. ಇವತ್ತು ಅಂದ್ಕೊಂಡಿದ್ದನ್ನು ನಾಳೆ ಅಂದ್ಕೊಳ್ಳಲ್ಲ, ಬೆಳಗ್ಗೆ ಅಂದ್ಕೊಂಡು ಸಾಯಂಕಾಲ ಅಂದ್ಕೊಳ್ಳಲ್ಲ. ಇವಾಗ ಏನೋ ಒಂದು ಹಣಕಾಸು ಚೆನ್ನಾಗಿ ಬಂತು, ಒಂದು ಒಳ್ಳೆ ಬುದ್ಧಿವಂತಿಕೆಯಿಂದ ಏನೋ ಮಾಡಿದೆ ಅಂದ್ಕೊತೀರ, ನಾಳೆಗಾಗಲೇ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದವ್ರು ಏನಪ್ಪ ಹೆಂಗಂದ್ರಂಗೆ ಮಾತಾಡ್ಬಿಟ್ರೆ ಬುದ್ಧಿ ಇದೆಯಾ ಇಲ್ವಾ ಅನ್ನೋ ಥರನೂ ಮಾತಾಡ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ತುಂಬ ಒಳ್ಳೆಯದು. ಜೊತೆಗೆ ಕುಜ ಲಗ್ನದಲ್ಲೇ ಇರೋದ್ರಿಂದ ಆ ಥರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೆ ತೊಗೊಳಕ್ಕೆ ಹೋಗ್ಬೇಡಿ. ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಬರ್ತಾ ಇರುತ್ತೆ, ಆದರೆ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅಂತ ಯೋಚನೆ ಮಾಡಿ ತೊಗೊಂಡ್ಬಿಟ್ರೆ ಮೇಜರ್ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಆಗೋದಿಲ್ಲ. ಏನು ರಾಹುನು ಬೇರೆ ನಿಮಗೆ 9ನೇ ಮನೇಲಿ ಕೂತ್ಕೊಂಡಿದ್ದಾನೆ, ತಂದೆ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ಆದರೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ರಾಹು ಎಲ್ಲ ಜಾಸ್ತಿ ಕೊಡ್ತಾನೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಜಾಸ್ತಿ ಕೊಡ್ತಾನೆ. ಅದಕ್ಕೆ ಹೇಳಿದ್ದು, ಬುದ್ಧಿವಂತಿಕೆ ಉಪಯೋಗಿಸಿ ಆ ಥರದ ನಿರ್ಧಾರ ತೊಗೊಳ್ತೀರಾ. ಯಾವುದು ಬೇಕು ಯಾವುದು ಬೇಡ ನಿಮ್ಮ ಜೀವನಕ್ಕೆ ಅಂತ ತೊಗೊಂಡ್ರೆ ದೊಡ್ಡ ಸಮಸ್ಯೆಗಳು ಅನ್ನೋದೇ ನಿಮಗೆ ಬರೋದಿಲ್ಲ. ಮತ್ತು ಏನಾದರೂ ವೆಹಿಕಲ್ ಓಡಿಸ್ತಾರೆ ಅಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ತುಂಬ ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೊಂಡು ಓಡಿಸಿದ್ರೇ ತುಂಬ ಒಳ್ಳೆಯದು. ಇಲ್ಲಾಂದರೆ ಕೈ ಕಾಲಿಗೆ ಏಟ್ ಮಾಡ್ಕೊಳ್ಳೋದು, ಬಾಡಿಯಿಂದ ರಕ್ತಗಳು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಕುಜ ಬದಲಾವಣೆ ಆಗೋವ್ರಿಗೂ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಆತರ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ. ನಿಮ್ಗೆ ಯಾರೋ ಒಂದು ಗಾಡಿ ಅಡ್ಡ ಮುಂದಕ್ಕೆ ಬಂದುಬಿಟ್ರು ಕೂಡ ಅಯ್ಯೋ ಗುದ್ದೇ ಬಿಡೋಣ ಅನ್ನೋಷ್ಟು ಮನಸ್ಥಿತಿ ನಿಮಗೆ ಬದಲಾಗ್ಬಿಟ್ಟಿರುತ್ತೆ. ಕೋಪ ಜಾಸ್ತಿ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ. ಇನ್ನು ನಿಮಗೆ ಗುರು ಬಲ ಬಂದಿದೆ, 2ನೇ ಮನೆಗೆ ಗುರು ಬಂದಿರೋದ್ರಿಂದ ಗುರುವಿನ ದೃಷ್ಟಿ ಒಳ್ಳೊಳ್ಳೆ ಮನೆ ಮೇಲೆ ಬೀಳ್ತಿದೆ. ಇದರಿಂದ ಉತ್ತಮವಾದ ಅವಕಾಶಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು ನಿಮ್ಮ ಜೀವನಕ್ಕೆ ಆಗ್ತಾ ಇದೆ. ಸೊ ಗುರುವಿನ ದೃಷ್ಟಿ ಅಂತ ತಗೊಂಡಾಗ ನಿಮಗೆ 6ನೇ ಮನೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಕೆಲಸದಲ್ಲಿ ಬಡ್ತಿಗಳಾಗುವಂಥದ್ದು, ಅಥವಾ ಬೇಕಾಗಿರೋಂಥ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು. ಈಗ ನೋಡಿ, ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ನೀವು ಅಪ್ಲೈ ಮಾಡ್ತಾಯಿದ್ರೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀರಾ ನೀವು. ಯಾಕೆ ಅಂತಂದರೆ ಸೂರ್ಯ ಕೂತ್ಕೊಂಡಿರೋ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ ನಿಮಗೆ. 2ನೇ ಮನೆಯಿಂದ 3ನೇ ಮನೆಗೆ ಸೂರ್ಯನ ಒಂದು ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಎರಡೂ ಕೂಡ ನಿಮಗೆ ಅನುಕೂಲಕರವಾಗಿ ಇರೋದ್ರಿಂದ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ ಅಂತ ನಿಮ್ಗೆ ಆಗೋದಿಲ್ಲ. ಇನ್ನು ನಿಮಗೆ ಗುರು ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ 8ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಇಷ್ಟು ದಿವಸಗಳ ಕಾಲ ಏನು ಆರೋಗ್ಯ ಸಮಸ್ಯೆಗಳಿತ್ತು ಅದಕ್ಕೆ ಒಂದು ಪರಿಹಾರ ಅಂತ ಸಿಕ್ಕತ್ತೆ. ಒಳ್ಳೆ ಮೆಡಿಸಿನ್ ಸಿಗೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಳ್ಳೆ ಡಾಕ್ಟ್ರ್ ಸಿಗೋವಂಥದ್ದು, ಅಥವಾ ನಿಮಗೆ ಇದ್ದಿದ್ದು ಸಮಸ್ಯೆನೇ ನಿಧಾನವಾಗಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗೋದು ಎಲ್ಲನೂ ಆಗುತ್ತೆ. ಮತ್ತು ನಿಮ್ಮ ತಂದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅದು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಏನು ಪ್ರಾಬ್ಲಮ್ಸ್ ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕುವಂಥ ಟೈಮ್ ಇದಾಗಿರುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಬಂದು ನಿಮಗೆ ಆಗ್ತಿದ್ದ ಮೇಜರ್ ಪ್ರಾಬ್ಲಮ್ಗೆ ಏನಾದರೂ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಶುಕ್ರ ನೀಚ ಸ್ಥಾನದಲ್ಲಿ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನೋಡಿ, ಭೂಮಿಯಿಂದ ಲಾಭ ಅಂತೂ ಖಂಡಿತ ಬರುತ್ತೆ. ಯಾಕಂದರೆ ಕುಜನೇ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ, ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಅಂತ ಬರಲ್ಲ. ಆದರೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಈ ವಿಷಯದಲ್ಲಿ. ಆದರೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ. ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಿರೋಂಥವ್ರಾಗಿರ್ಬೋದು, ಅಥವಾ ಅದನ್ನು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರೋಂಥವ್ರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಕೆಲಸಗಳಲ್ಲಿ ತುಂಬ ಅನುಕೂಲ ಆಗ್ತಿರುತ್ತೆ. ಸ್ವಲ್ಪ ಹ್ಯಾಪಿಯಾಗಿ ನಿಮ್ಮ ಕೆಲಸಗಳು ತುಂಬ ಸ್ಮೂತಾಗಿ ನಡೀತಾ ಹೋಗ್ತಾ ಇರುತ್ತೆ. ಯಾವುದೇ ರೀತಿಯಾದ
ರೀತಿಯಾದ ಟೆನ್ಷನ್ ತೊಗೊಳ್ಳೋವಂಥದ್ದು, ತುಂಬ ಅನ್ಹ್ಯಾಪಿನೆಸ್ ಆಗುವಂಥದ್ದು, ಆ ರೀತಿಯಾದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದೆ ಅಲ್ವಾ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋ ಬುಧ ಗ್ರಹಕ್ಕೋಸ್ಕರ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಕೇಳೋದು, ಹೇಳ್ಕೊಡೋದನ್ನ ಮಾಡಬೇಕಾಗತ್ತೆ. ಮತ್ತು ಗಿಡಗಳಿಗೆ ಯಾವಾಗಲೂ ನೀರು ಹಾಕುವಂಥದ್ದು, ಅಥವಾ ಮನೆಯಲ್ಲಿ ಯಾವಾಗಲೂ ಹಸಿರು ಗಿಡಗಳನ್ನ, ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಎಷ್ಟೊಂದು ಬರುತ್ತೆ, ಔಟ್ಡೋರ್ ಪ್ಲ್ಯಾಂಟ್ಸ್ ಬರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಅದನ್ನು ಪೋಷಣೆ ಮಾಡುವಂಥದ್ದು, ಅದೆಲ್ಲನೂ ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಮತ್ತು ಮಂಗಳಮುಖಿಯರಿಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸಹಾಯ ಮಾಡಿ, ಅದು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ತೊಗೊಂಬಂದು ಕೊಡುತ್ತೆ. ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳಿ, ಅದು ಕೂಡ ಈ ತಿಂಗಳಲ್ಲಿ ನಿಮಗೆ ಬರುವಂಥ ಮೇಜರ್ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡುತ್ತೆ. ಇನ್ನು ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರು ನಿಮಗೆ 12ನೇ ಮನೇಲಿದ್ದಾಗ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ರಿ. ಅಂದರೆ ತುಂಬ ಲಾಸಸ್ ಆಗೋದು, ಅಥವಾ ಹಣ ಕೈಗೆ ಸೇರ್ತಿಲ್ಲ ಅನ್ನೋಂಥದ್ದು, ಏನೋ ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋಂಥದ್ದು, ಇದೆಲ್ಲ ಅನುಭವಿಸಿದ್ರಿ. ಆದರೆ ಇವಾಗ ಗುರು ನಿಮಗೆ ಲಗ್ನಕ್ಕೆ ಬಂದಿರೋದ್ರಿಂದ ಗುರುವಿನ ಒಂದು ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಏನೇ ಆದರೂ ಕೂಡ ಜನ್ಮಗುರು ನರೋ ದುಃಖಂ ಅನ್ನೋಂಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಏನಕ್ಕೆ ಕಟಕ ರಾಶಿಯವರಿಗೆ ಜಾಸ್ತಿ ಗುರುವಿಂದ ತೊಂದರೆ ಆಗಲ್ಲ ಅಂತಂದರೆ, ಕಟಕ ರಾಶಿನಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕುತ್ಕೊಳ್ಳೋದ್ರಿಂದ ಮೇಜರಾಗಿ ನಿಮಗೆ ಪ್ರಾಬ್ಲಮ್ಸ್ ಅಂತ ಬರಲ್ಲ. ನೀವು ಅಷ್ಟೊಂದು ಅಯ್ಯೋ ನಮಗೆ ಲಗ್ನದಲ್ಲಿ ಬಂದಿದ್ದಾನೆ, ಏನು ಸಮಸ್ಯೆ ಆಗುತ್ತೋ ಯೋಚನೆ ಮಾಡೋಂಗಿಲ್ಲ. ನೀವು ಆಲ್ರೆಡಿ ಇವಾಗ ಅದ್ರ ಫಲಗಳನ್ನ ಅನುಭವಿಸ್ತಾ ಇರ್ತೀರಾ. ಗುರುವಿಂದನೇ ಬರೀ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಬೇರೆ ಗ್ರಹಗಳದ್ದು ನೋಡಬೇಕಾಗತ್ತೆ. ಈಗ ಕುಜ ನಿಮಗೆ 12ನೇ ಮನೆಗೆ ಬಂದಿದ್ದಾನೆ, ವ್ಯಯಸ್ಥಾನದಲ್ಲಿ ಕುಜ ಕುತ್ಕೊಂಡಾಗ ಏನಾಗುತ್ತೆ, ಭೂಮಿಯಿಂದ ಏನಾದ್ರು ಸಮಸ್ಯೆಗಳು ಬರುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮಗೆ ತಮ್ಮ ತಂಗಿ ಯಾರನ್ನ ಇದ್ದರೆ ಅವ್ರ ಕಡೆಯಿಂದ ಏನಾದ್ರು ಸಮಸ್ಯೆ, ಅಥವಾ ಅವ್ರ ಜೀವನದಲ್ಲಿ ಏನಾದ್ರು ಸಮಸ್ಯೆಗಳಾಗಿ ಅದನ್ನು ನೋಡಿ ನಿಮಗೆ ನೋವಾಗುವಂಥದ್ದು, ಇದನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ನೀವೇನಾದರೂ ಸ್ಪೀಡ್ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತಂದರೆ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋವಂಥದ್ದು, ಕಾಲ್ಗೋ ಕೈಗೋ ಏಟ್ ಮಾಡೋದು, ಬಾಡಿಯಿಂದ ರಕ್ತ ಹೋಗೋದು, ಆಕ್ಸಿಡೆಂಟ್ಗಳಾಗೋದು ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ. ಕುಜ ಬದಲಾವಣೆ ಆಗೋವರೆಗೂ ನೀವೆಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಗುರುಬಲ ಬಂದಿದೆ, ನಾನು ಏನು ಮಾಡಿದ್ರು ಕರೆಕ್ಟು, ನಾನು ಏನು ಮಾಡಿದ್ರು ಸರಿ ಅಂತ ನೀವು ಮುಂದಕ್ಕೆ ಹೋಗ್ಬಿಟ್ರೆ ಅದೇ ಮೇಜರ್ ಪ್ರಾಬ್ಲಮ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇನ್ನು ನಿಮಗೆ 2ನೇ ಮನೆಯಲ್ಲಿ ಕೇತು ಕುತ್ಕೊಂಡಿದ್ದಾನೆ, ಮತ್ತು ಸೂರ್ಯನು ಕೂಡ ನಿಮ್ಮ ಲಗ್ನದಲ್ಲೇ ಇದ್ದು 17ನೇ ತಾರೀಕಿನ ನಂತರ 2ನೇ ಮನೆಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸರ್ಕಾರದಿಂದ ಆಗಬೇಕಾಗಿರೋ ಕೆಲಸಗಳಾಗುವಂಥದ್ದು, ರಾಜಕಾರಣಿಗಳು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಅನುಕೂಲಗಳಾಗತ್ತೆ. ಉನ್ನತ ಅಧಿಕಾರಿಗಳು ಯಾರಿರ್ತಾರೆ, ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ತುಂಬ ಉತ್ತಮವಾದ ಅನುಕೂಲಗಳಾಗುತ್ತೆ. ಸಾಧಾರಣ ಜನಗಳಿಗೆ ಏನಂತಂದರೆ, ಇವಾಗ ಗೌರ್ಮೆಂಟ್ ಕಡೆಯಿಂದ ಯಾವುದೋ ಕೆಲವೊಂದು ಸ್ಕೀಮ್ಸ್ ಬಿಟ್ಟಿರ್ತಾರೆ. ನೀವೇನಾದರೂ ಕಟಕ ರಾಶಿಯವರಾಗಿದ್ದು ನೀವೇನಾದರೂ ಅದಕ್ಕೆ ತಕ್ಕ ಪ್ರಯತ್ನ ಏನಾದರೂ ಪಟ್ಟರೆ ಆ ಕೆಲಸಗಳು ನಿಮ್ಗೆ ಈಸಿಯಾಗಿ ಆಗಿಬಿಡುತ್ತೆ. ಇದು ಒಳ್ಳೆಯ ಸಮಯ. ಈ ಸಮಯದಲ್ಲಿ ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಆದರೆ ನಿಮ್ಗೇನು ಗೊತ್ತಾ, ಈ ಫ್ಯಾಮಿಲಿನಿಂದ ಸ್ವಲ್ಪ ದೂರ ಇರಬೇಕಾಗುವಂಥದ್ದು, ಅಥವಾ ಸ್ವಲ್ಪ ಜಾಸ್ತಿ ನೀವು ಆಧ್ಯಾತ್ಮದ ಕಡೆ ಹೋಗ್ಬಿಡೋವಂಥದ್ದು, ಏನೋ ಒಂದು ಕೆಲಸದ ನಿಮಿತ್ತನೋ ಏನೋ ಊರಿಂದ ದೂರ ಇರೋದು, ಮನೆಯಿಂದ ದೂರ ಇರೋದು ಪ್ರಸಂಗ ಬರಬಹುದು. ನಿಮಗೆ ಮಾತು ಅಷ್ಟೇ ಸ್ವಲ್ಪ ನೀವು ಹುಷಾರಾಗಿ ಆಡಬೇಕಾಗತ್ತೆ. ಏನೋ ಒಂದು ತಾಳ್ಮೆಯಿಂದನೇ ಅಥವಾ ಸಂತೋಷದಿಂದನೇ ಏನೋ ಒಂದು ಮಾತಾಡ್ತಿರ್ತೀರ. ಕೆಲವ್ರಿಗೆ ಏನಾಗುತ್ತೆ, ಅದು ಚುಚ್ಚಿದಂಗಾಗಿ ಅದನ್ನೇ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅನ್ನೋ ಥರ ಇಡೀ ನಿಮ್ಮ ಕುಟುಂಬದಲ್ಲಿ, ಸಂಸಾರದಲ್ಲಿ ನಿಮ್ಮ ಬಗ್ಗೆ ಒಂದು ಅಲಿಗೇಷನ್ ಬರೋ ಚಾನ್ಸಸ್ ಇರುತ್ತೆ. ಎಷ್ಟು ನಿಧಾನವಾಗಿ, ಎಷ್ಟು ಸಮಾಧಾನವಾಗಿ ಮಾತಾಡ್ತೀರೋ ಅಷ್ಟು ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ಇನ್ನು ಶುಕ್ರ ನಿಮಗೆ 3ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಏನಂದರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಸ್ವಲ್ಪ ಬೇಗ ಶೈನ್ ಆಗ್ತೀರಾ, ಅಥವಾ ನೀವು 4-6 ಜನಗಳ ಮಧ್ಯದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ಅದೆಲ್ಲನೂ ಚೆನ್ನಾಗಿರುತ್ತೆ. ಆದರೆ ಮನೇಲಿ ಹೆಣ್ಮಕ್ಳು ಯಾರಾದರೂ ಇದ್ದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅದನ್ನೊಂಚೂರು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ಬಂದಾಗ 5ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಪ್ರೇಮಿಗಳಿದ್ದರೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗೆ ಯಾರಿಗೋ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ, ಅಥವಾ ಮದುವೆ ಸೆಟ್ ಆಗಿಲ್ಲ, ಚಿಕ್ಕ ಮಕ್ಕಳಿದ್ದಾರೆ, ಅಂದರೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಸೆಟ್ ಆಗಿಲ್ಲ, ಈ ರೀತಿ ಎಲ್ಲ ನಿರೀಕ್ಷೆಯಲ್ಲಿದ್ದರೆ ಅದೆಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತೆ ಈ ಟೈಮಲ್ಲಿ. ಈವನ್ ನಿಮಗೆ 7ನೇ ಮನೆಗೂ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ ಇದೆಲ್ಲನೂ ಕೂಡ ಒಂದು ಪಾಸಿಟಿವ್ ಟೈಮ್ ಇದು. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಮನೆಯಲ್ಲಿ ಮೊದಲಿದ್ದಂಥ ಒಂದು ಜಗಳ ಆಗಿರ್ಬೋದು, ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 8ರಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಎಸ್ಪೆಷಲಿ ನಿಮ್ಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ರಕ್ತದಲ್ಲಿ ವೇರಿಯೇಷನ್ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗೇ ಆಗುತ್ತೆ ಅಂತ ಹೇಳ್ತಿಲ್ಲ. ಮೊದಲೇ ಪ್ರಿಕಾಷನ್ ತೊಗೊಳ್ಳಿ. ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೆಲವರೆಲ್ಲ ಸ್ಮೋಕ್ ಮಾಡೋರು ಇರ್ತಾರೆ, ಅದೆಲ್ಲ ಪ್ರಾಬ್ಲಮ್ಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಚಾನ್ಸಸ್ ಇರೋದ್ರಿಂದ ಈ ಟೈಮಲ್ಲಿ ನೀವು ಕೇರ್ಫುಲ್ಲಾಗಿದ್ದರೆ ತುಂಬ ಒಳ್ಳೆಯದು. ಇನ್ನು ನಿಮಗೆ ನೋಡಿ, ಶನಿ 9ನೇ ಮೇಲೆ ಕೂತಿರೋ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ.
ತಂದೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿತ್ತು ಅಂದರೆ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಎಲ್ಲ ಕೆಲವೊಂದು ಒಳ್ಳೆಯದನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಆದಷ್ಟು ನಿಮಗೆ ಏನಂದರೆ ಕಟಕ ರಾಶಿಯವ್ರಿಗೆ ಒಂದಷ್ಟು ದಿವಸ ಟೈಮ್ ಚೆನ್ನಾಗಿರಲಿಲ್ಲ, ಇವಾಗ ನಿಧಾನಕ್ಕೆ ಕ್ರಮೇಣವಾಗಿ ಪ್ರತಿಯೊಂದು ಕೂಡ ನಿಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಅದನ್ನು ನೀವು ದಿನ 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 ಒಳ್ಳೆ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅದನ್ನೆಲ್ಲ ನೀವು ಸ್ವೀಕರಣೆ ಮಾಡಬೇಕಾಗತ್ತೆ. ಕೆಲವೊಂದು ಸಮಸ್ಯೆಗಳು ಇದೆ ಅಂತ ಹೇಳಿದೆ, ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ನೀವು ಏನು ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳುವಂಥದ್ದು. ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಜಲಾಭಿಷೇಕನ ಕುತ್ಕೊಂಡು ನೋಡಿ. ಗುರು ಅನುಗ್ರಹ ತುಂಬ ಚೆನ್ನಾಗಿದೆ, ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಕುಜನಿಗೋಸ್ಕರ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಯಾರಾದರೂ ಅವಶ್ಯಕತೆ ಇರುವಂಥವ್ರಿಗೆ, ನಿರ್ಗತಿಕರಿಗೆ ತೊಗರಿ ಬೇಳೆನ ಮಂಗಳವಾರ ಸಹ ಡೊನೇಟ್ ಮಾಡಿಬಿಟ್ಟು ಬನ್ನಿ. ಅದೆಲ್ಲನೂ ಕೂಡ ನಿಮಗೆ ಜೀವನದಲ್ಲಿ ಇನ್ನೊಂದಷ್ಟು ಸಕ್ಸಸ್ನ ತೊಗೊಂಬಂದು ಕೊಡುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವ್ರಿಗೆ ಇವಾಗ ಒಂದು 17ನೇ ತಾರೀಕುವರೆಗೂ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಯಾಕೆಂದರೆ 12ನೇ ಮನೇಲಿ ಸೂರ್ಯನ ಸಂಚಾರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಸ್ವಲ್ಪ ಏನೋ ಲಾಸ್ ಆಗುವಂಥದ್ದು, ಅಂದ್ಕೊಂಡಿರೋವಂಥ ಹಣ ಬರದೇ ಇರುವಂಥದ್ದು, ಏನೋ ಕಸಿವಿಸಿ ಏನೋ ಹ್ಯಾಪಿನೆಸ್ಸೇ ಇರೋದಿಲ್ಲ, ಏನಾದರೂ ಒಂಥರ ಹಿಂಸೆ ನೋವನ್ನ ಅನುಭವಿಸ್ತಾನೆ ಇರ್ತೀರ. ಆದರೆ 17ನೇ ತಾರೀಕು ನಂತರ ಟೈಮ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯಗ್ರಹ ಲಗ್ನಕ್ಕೆ ಬರ್ತಾನೆ, ನಿಮ್ಮ ರಾಶಿಗೆ ಬರ್ತಾನೆ. ಸೊ ಇವಾಗ ನಿಮಗೆ ತುಂಬ ತುಂಬ ಅದ್ಭುತವಾದ ಸಮಯ, ತುಂಬ ಇಲ್ಲಾಂದರೂ ನಿಮ್ಗೆ ಇನ್ನೊಂದು 5 ತಿಂಗಳ ಗಂಟನೂ ಕೂಡ ಟೈಮ್ ತುಂಬ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಸೂರ್ಯ ಬಂದು ಲಗ್ನದಲ್ಲೇ ಕುತ್ಕೊಂಡಾಗ ಏನಾಗುತ್ತೆ, ನಿಮ್ಮ ರಾಶಾಧಿಪತಿ ಬೇರೆ ಆಗಿರೋದ್ರಿಂದ ಇನ್ನೊಂದಷ್ಟು ಅಧಿಕಾರ ಜಾಸ್ತಿ ಬರುತ್ತೆ ನಿಮಗೆ. ಇನ್ನೊಂದು ಸ್ವಲ್ಪ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿರೋರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು, ಅಥವಾ ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿರುವಂಥವ್ರು, ಸ್ವಂತ ಬಿಸ್ನೆಸ್ ನಡೆಸ್ತಿರೋವಂಥವ್ರು, ಆಲ್ಮೋಸ್ಟ್ ಇದರಲ್ಲಿ ಇರೋರು ಎಲ್ಲರೂ ಕೂಡ ಒಂದು ಒಳ್ಳೆ ಗತ್ತಲ್ಲಿರುವಂಥವ್ರು ಆಗಿರ್ತಾರೆ. ಅನ್ನೋ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಲ್ಲಿ ಹುಟ್ಟಿರೋವಂಥವ್ರು. ಸೊ ಅವರೆಲ್ಲರಿಗೂ ಕೂಡ ತುಂಬ 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 ಒಳ್ಳೆ ಟೈಮ್ ಬಂದಾಗಿದೆ ಇವಾಗ, ಅಂದರೆ 17ನೇ ತಾರೀಕಿನ ನಂತರ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಏನೇನೆಲ್ಲ ಕೆಲಸಗಳಾಗಬೇಕಾಗಿದೆ ಇನ್ಮೇಲೆ ಶುರು ಮಾಡ್ಕೊಳ್ಳಿ, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿ. ಯಾಕಂದರೆ ಸೂರ್ಯನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮೇಲೆ. ಇನ್ನು ನಿಮಗೆ ಗುರು 12ರಲ್ಲಿ ಇರೋದ್ರಿಂದ ಖರ್ಚು ಅನ್ನೋದಂತೂ ಇದ್ದೇ ಇರುತ್ತೆ. ಏನಾದರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚು ಆಗ್ತಾನೆ ಇರುತ್ತೆ. ಗುರು ಬದಲಾವಣೆ ತನಕನೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ನೀವೇನೋ ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಥವಾ ಏನೋ ಒಂದು ವಸ್ತುನ ತೊಗೋಬೇಕು ಅಂತಂದಾಗ ನೀವೇನು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿರ್ತೀರಾ ಅದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ ನೀವೊಂದು ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಈ ಟೈಮಲ್ಲಿ ಬಿಟ್ಟು, ಮುಂದೆ ನಿಮಗೆ ಗುರು ಚೇಂಜ್ ಆದಮೇಲೆ ಮಾಡಿಕೊಂಡ್ರೆ ಖರ್ಚುಗಳಲ್ಲಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಆದರೆ ಅವಶ್ಯಕತೆ ಇದೆ, ಮಾಡಲೇಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಮಾಡ್ಕೋಬಹುದು. ಇನ್ನು ನಿಮಗೆ ಕುಜ 11ನೇ ಮನೇಲಿ ಕುತ್ಕೊಂಡಿದ್ದಾನೆ, ಭೂಮಿಯಿಂದ ಲಾಭ ಬರುತ್ತೆ. ನೀವೇನೇ ಕೆಲಸಕ್ಕೆ ಅಂದರೆ ಭೂಮಿ ತೊಗೊಳ್ಳೋದು, ಮಾರುವಂಥದ್ದು, ಅಥವಾ ನೀವೇನು ನಿಮಗೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಖಂಡಿತ ಒಳ್ಳೆ ಲಾಭನೂ ಕೂಡ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಗುರು ದೃಷ್ಟಿನೂ ನಿಮಗೆ 4ನೇ ಮನೆ ಮೇಲೆ ಬೀಳ್ತಿದೆ. ಭೂಮಿ ತಗೊಳ್ಳುವಂಥ ಯೋಗ ಕೂಡ ನಿಮ್ಗೆ ಚೆನ್ನಾಗಿ ಕೂಡಿ ಬರ್ತಾ ಇದೆ. ಕೆಲವರೆಲ್ಲ ಏನು ಅನ್ಕೊತೀರಾ, ಎಲ್ಲಿಂದ ಭೂಮಿ ತಗೊಳ್ಳೋದು, ನಮಗೆ ಖರ್ಚು ಜಾಸ್ತಿ ಆಗ್ತಾಯಿದೆ, ದುಡ್ಡೇ ನಿಲ್ತಾ ಇಲ್ಲ, ತುಂಬ ಪ್ರಾಬ್ಲಮಲ್ಲಿದ್ದೀವಿ. ಸ್ವಲ್ಪ ತಾಳ್ಮೆಯಿಂದ ಇರಿ. 17ನೇ ತಾರೀಕಿನ ನಂತರನೇ ನಿಮ್ಗೆ ಎಲ್ಲನೂ ಬದಲಾವಣೆ ಆಗೋದು. ಇವಾಗ ಪ್ರೆಸೆಂಟ್ ನಡೀತಿರೋದ್ರ ಬಗ್ಗೆ ನಾವು ಹೇಳ್ತಿಲ್ಲ, ಮುಂದಕ್ಕೆ ನಡೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಆಶ್ರಯ ಪಡೆದಿರ ತಾಳ್ಮೆಯಿಂದ ಇದ್ದು ನೀವು ಅದನ್ನು ಅನುಭವಿಸಿ ನೋಡಿದಾಗ ತಾನೇ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಸೊ 17ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿದೆ ಟೈಮ್, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಜೊತೆಗೆ ನಿಮಗೆ ನೋಡಿ 6ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಅಥವಾ ನಿಮ್ಗೆ ಬೇಕಾಗಿರುವಂಥ ಜಾಗಕ್ಕೆ ಪೋಸ್ಟಿಂಗ್ ಸಿಗುವಂಥದ್ದು, ಬ್ಯಾಂಕ್ ಲೋನ್ಗಳಾಗುವಂಥದ್ದು, ಅಥವಾ ನೀವೇನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ ಕೇಸು ನಿಮ್ಮ ಪರವಾಗಿ ಆಗುವಂಥದ್ದು, ಅಥವಾ ಬೇಗ ಬೇಗ ಅದು ಫಿನಿಶ್ ಆಗುವಂಥದ್ದು ಎಲ್ಲನೂ ಕೂಡ ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಂತೂ ಬಂದೇ ಬರುತ್ತೆ. ಯಾಕೆ ಅಂದರೆ ಕೇತುನು ಸಹ ಲಗ್ನದಲ್ಲಿದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಮತ್ತು ಸೂರ್ಯ ಬೇರೆ ಲಗ್ನಕ್ಕೆ ಬಂದು ಸೇರ್ಕೊತಾನೆ. ಕೋಪ ತಾಪ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ. ಒಂದಷ್ಟು ದಿನಗಳ ಕಾಲ ನಿಮಗೆಲ್ಲ ಲಾಸ್ ಆಗ್ತಿತ್ತು, ಕೈಲಿ ಹಣ ಬರ್ತಾ ಇರಲಿಲ್ಲ, ಆ ಒಂದು ಫ್ರಸ್ಟ್ರೇಷನಲ್ಲಿದ್ರಿ. ಜೊತೆಗೆ ಇವಾಗ ಸೂರ್ಯ ಬದಲಾವಣೆ ಆದಮೇಲೆ ಸ್ವಲ್ಪ ನಿಮ್ಮ ಜೀವನವೂ ಕೂಡ ಬದಲಾವಣೆ ಆಗುತ್ತೆ. ಸ್ವಲ್ಪನೇ ನಿಮಗೆ ಕೈ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಇವಾಗ ಏನೋ ಒಂದು ಸ್ವಲ್ಪ ಮನೇಲಿ ಏನೋ ಸಮಸ್ಯೆ ಕೊಡ್ತಾ ಇದ್ದಾರಲ್ಲ ಅನ್ನೋ ಕೋಪನೂ ಕೂಡ ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ. ಎಲ್ಲ ನಾವು ಹೊರಗಡೆ ಹೋಗೋಣ ಅಂತ ಕರೆದ್ರೆ ಕೋಪ ಬಂದುಬಿಡೋದು, ಇದಕ್ಕೆ ಒಂದು ದೊಡ್ಡ ಸಮಸ್ಯೆಗಳು, ಜಗಳಗಳು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನೀವೇ ದಯವಿಟ್ಟು ತಾಳ್ಮೆ ವಹಿಸ್ಕೊಳ್ಳಿ. ಆದಷ್ಟು ಈ ಸಿಂಹರಾಶಿಯವರು ಒಂಚೂರು ಮೆಡಿಟೇಷನ್ ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ವಿಪರೀತವಾದ ಕೋಪ ಇರುತ್ತೆ. ಸೊ ನೀವು ಎಷ್ಟು ಕಾಮ್ನೆಸ್ ಆಗಿರ್ತೀರೋ ಅಷ್ಟು ಇನ್ನೂ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ರಾಹು ಶನಿ 8ನೇ ಮನೇಲಿ ಕುತ್ಕೊಂಡಿರೋದ್ರಿಂದ
ಅನಾರೋಗ್ಯ ಸಮಸ್ಯೆಗಳಂತೂ ಖಂಡಿತ ಬರುತ್ತೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಅದಕ್ಕೆ ಪರಿಹಾರ ಕೂಡ ಸಿಕ್ಕತ್ತೆ. ಇದೊಂದು ಅದೃಷ್ಟ ಅಲ್ವಾ? ಏನೋ ಸಮಸ್ಯೆ ಬರ್ತಾ ಇದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಅಂತಂದರೆ ತುಂಬ ಒಳ್ಳೇದಲ್ವಾ? ಯಾಕಂದರೆ ಅಪ್ಪ ಏನೋ ಸಮಸ್ಯೆ ಬರ್ತಿದೆ, ಹೆಂಗಪ್ಪ ನಮ್ಮ ಜೀವನ ಮಾಡೋದು ಅನ್ನೋದು ಏನಿರುತ್ತೆ, ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂದಾಗ ಬಿಡಪ್ಪ ಸಮಸ್ಯೆ ಬಂದರೂ ದೇವ್ರು ಏನೋ ಒಂದು ದಾರಿ ತೋರಿಸಿದ್ದಾನೆ, ನಾವು ಸ್ವಲ್ಪ ನೆಮ್ಮದಿಯಾಗಿ ನಿರಾಳವಾಗಿರ್ಬೋದು ಅನ್ನೋಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಮೇಜರಾಗಿ ಯೋಚನೆ ಮಾಡೋಂಗಿಲ್ಲ. ಆದರೆ ನಿಮಗೆ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ಮು, ಬೋನಲ್ಲಿ ಪ್ರಾಬ್ಲಮ್ಸ್ ಬರುವಂಥದ್ದು ಅಥವಾ ಆಪ್ರೇಷನ್ಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ದಯವಿಟ್ಟು ಕೇರ್ಫುಲ್ಲಾಗಿರಿ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಇನ್ನು ಅಂತ ನೋಡೋಕ್ಕೋದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಗೆ 17ನೇ ತಾರೀಕುವರೆಗೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಆದಿತ್ಯ ಹೃದಯನ ಪಾರಾಯಣ ಮಾಡಬೇಕು. 17ನೇ ತಾರೀಕಿನ ನಂತರ ಬೇಕಾದ್ರೆ ನೀವು ಬರೀ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ. ಪ್ರತಿದಿನ ಆದಿತ್ಯ ಹೃದಯ ನಿಮ್ಮ ಲೈಫ್ ಟೈಮ್ ಸೂರ್ಯನಿಗೆ ನಮಸ್ಕಾರ ಹಾಕಿ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ನಿಮಗೆ ಒಳ್ಳೆ ಯಶಸ್ಸು ಸಿಕ್ಕುತ್ತೆ, ನಿಮ್ಮ ಕೆಲಸದಲ್ಲಿ ಬಲ ಸಿಕ್ಕುತ್ತೆ ಖಂಡಿತವಾಗ್ಲೂ. ಜೊತೆಗೆ ಶುಕ್ರ ಕೂಡ 2ನೇ ಮನೇಲಿ ಕೂತಿದ್ದಾನೆ, ಖಂಡಿತವಾಗ್ಲೂ ಫಿನಾನ್ಷಿಯಲ್ಸ್ ತುಂಬ ಚೆನ್ನಾಗಿರುತ್ತೆ. ಆದರೆ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದಷ್ಟೇ ಇರೋದು ಪ್ರಾಬ್ಲಮ್ಮು. ಮನೇಲಿ ಹೆಣ್ಮಕ್ಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಸೊ ಹಾಗಾಗಿ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಕೇಳೋದಾಗಿರ್ಬೋದು, ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇದೆಲ್ಲನೂ ಕೂಡ ನಿಮಗೆ ಉತ್ತಮವಾದ ಫಲಗಳು ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕನ್ಯಾ ರಾಶಿಯವರಿಗೆ ಲಗ್ನದಲ್ಲಿ ಶುಕ್ರನ ಸಂಚಾರ ಇದೆ. 2ನೇ ಮನೆ ಅಧಿಪತಿ ಬೇರೆ ಆಗಿರ್ತಾನೆ ಶುಕ್ರ, 9ನೇ ಮನೆ ಅಧಿಪತಿ ಕೂಡ ಹೌದು. ಸೊ ಒಳ್ಳೆ ಸಮಯ ಅಂತೂ ನಿಜ. ಯಾಕಂದರೆ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ತುಂಬ ದಿವಸಗಳಿಂದ ಯಾರಾದರೂ ಹಣ ಕೊಡಬೇಕಾಗಿದ್ರೆ ಹಣ ಬಂದು ಕೈಗೆ ಸೇರುವಂಥದ್ದು, ಆದರೆ ವಿಪರೀತವಾದ ಖರ್ಚು ಆಗ್ತಾ ಇರುತ್ತೆ. ಶುಕ್ರ ಲಗ್ನದಲ್ಲಿ ಇದಾನಲ್ಲ, ಈಗ ವಿಲಾಸಿ ಜೀವನ ಆಗ್ಬಿಡುತ್ತೆ ನಿಮಗೆ. ಅದ್ರಾಗ ಹಬ್ಬದ ಸೀಸನ್ ಬೇರೆ ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಅಂತ ಹಬ್ಬಗಳಂತೂ ಖಂಡಿತ ಬರುತ್ತೆ. ಶ್ರಾವಣ ಮಾಸ ಬೇರೆ ಅಲ್ವಾ? ಸೊ ಏನಾಗುತ್ತೆ, ಖರ್ಚು ಮೇಲೆ ಖರ್ಚು. ನೀವೇನೋ ತೊಗೋಬೇಕು, ಒಂದು ತೊಗೊಬೇಕಂದ್ರೆ ಅದ್ರ ದೊಡ್ಡ ರೇಟ್ ದುಪ್ಪಟ್ಟು ಕೊಡೋವಂಥದ್ದು, ಅಥವಾ ಒಂದು ವಸ್ತು ತೊಗೊಳಕ್ಕೆ ಹೋಗಿ ಒಂದು 10 ವಸ್ತು ತೊಗೊಳೋದು, ಈ ರೀತಿ ಏನಾಗುತ್ತೆ, ಖರ್ಚು ಜಾಸ್ತಿ ವಿಪರೀತವಾಗಿ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ 12ನೇ ಮನೆಗೆ ಸೂರ್ಯ ಬರ್ತಾನೆ 17ನೇ ತಾರೀಕಿನ ನಂತರ. ಅದಕ್ಕೆ ಮುಂಚೆ ಪರವಾಗಿಲ್ಲ, 11ರಲ್ಲಿ ಸೂರ್ಯ ಇರೋವರೆಗೂ ನಿಮಗೆ ಎಲ್ಲ ರೀತಿಯಾದ ಕೆಲಸಗಳು ಅನುಕೂಲಕರವಾಗಿ ಆಗ್ತಿರುತ್ತೆ. ಯಾವುದೋ ಒಂದು ದೊಡ್ಡ ವ್ಯಕ್ತಿ ಸೈನ್ ಆಗಬೇಕು, ಈಸಿಯಾಗಿ ಆಗ್ಬಿಡುತ್ತೆ. ಯಾರೋ ಒಬ್ರು ಮೀಟ್ ಮಾಡಬೇಕು, ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಒಳ್ಳೆ ಹೊಗಳಿಕೆ ಎಲ್ಲ ಚೆನ್ನಾಗಿರುತ್ತೆ. 17ನೇ ತಾರೀಕಿನ ನಂತರ ಸಮಸ್ಯೆನೂ ಶುರುವಾಗುತ್ತೆ. ಏನಂತಂದರೆ, ನಿಮ್ಮ ಮೇಲಧಿಕಾರಿಗಳು ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಯಾವಾಗಲೂ ಕಿರಿಕಿರಿ ಆಗುವಂಥದ್ದು. ಇಷ್ಟು ದಿವಸ ಏನು ನಿಮ್ಮನ್ನು ಹೊಗಳ್ತಿದ್ರೋ ಅವರೇ ಏನೋ ಒಂದು ನಿಮಗೆ ಸಮಸ್ಯೆ ಕೊಡುವಂಥದ್ದು, ಈ ರೀತಿ ಆಗ್ಬಿಡುತ್ತೆ. 2ನೇದು, ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದೀರೋ ಅಥವಾ ರಾಜಕೀಯದಲ್ಲಿದ್ದೀರೋ ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ಇಷ್ಟು ದಿವಸ ಆಗ್ತಿದ್ದು ಪಾಸಿಟಿವ್ ನೆಗೆಟಿವ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನೀವೇನೋ ಕೆಲಸದಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಅದಕ್ಕೆ ಒಂದು ಕ್ವೈರಿ ಬರುವಂಥದ್ದು, ನಿಮಗೆ ಬೇಡದಿರೋ ಜಾಗಕ್ಕೆ ಪೋಸ್ಟಿಂಗ್ ಹಾಕ್ಬಿಡುವಂಥದ್ದು. ಈಗ ಸಾಧಾರಣ ಜನಗಳೇ ಏನೋ ಒಂದು ಗೌರ್ಮೆಂಟಿಂದ ಕಾಂಟ್ರಾಕ್ಟ್ ತೊಗೊಂಡು ವರ್ಕ್ ಮಾಡ್ತಿರ್ತಾರೆ, ದುಡ್ಡುಗಳು ರಿಲೀಸ್ ಆಗಬೇಕು, ಸ್ಟಕ್ ಆಗಿಬಿಡುತ್ತೆ. ಇಷ್ಟು ದಿವಸ ಈಸಿಯಾಗಿ ಆಗ್ತಿತ್ತಲ್ಲಪ್ಪ, ನಾವು ಕೇಳೋಕ್ಕೆ ಮುಂಚೆ ಕೊಡ್ತಿದ್ರು ಅಥವಾ ಪ್ರಯತ್ನ ಪಟ್ಟಿದ ತಕ್ಷಣ ಸಿಗ್ತಾಯಿತ್ತು ಅಂತಂದರೆ ಇನ್ಮೇಲೆ ಏನಾಗ್ಬಿಡುತ್ತೆ, ಅಲ್ಲಿ ನಿಮಗೆ ಕಷ್ಟ ಆಗಿಬಿಡುತ್ತೆ, ದುಡ್ಡು ಬರೋದು ನಿಧಾನ ಆಗೋದು, ಈ ರೀತಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಕೂಡ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮಗೆ ಏನು ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ಗುರು 11ನೇ ಮನೇಲಿದ್ದು ನಿಮಗೆ ಗುರುಬಲ ಕೂಡ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮನೇಲಿ ಯಾವುದಾದ್ರು ಹೋಮ ಹವನ ಪೂಜೆಗಳಾಗಿರ್ಬೋದು, ಎಲ್ಲನೂ ಸರಾಗವಾಗಿ ನಡೆಯುತ್ತೆ. 3ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ಅಥವಾ ಒಳ್ಳೆ ಏನು ನಿಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರ ಜೀವನದಲ್ಲೂ ಒಳ್ಳೆಯದಾಗೋದು, ಮತ್ತು ಅವರಿಂದ ನಿಮಗೂ ಕೂಡ ಕೆಲವು ಅನುಕೂಲಗಳು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ಬಂದಾಗ 5ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡಿದ್ದವರಿಗೆ ಮಕ್ಕಳಾಗುವಂಥದ್ದು, ಅಥವಾ ಏಜಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಸೆಟ್ ಆಗುವಂಥದ್ದು, ಈಗ ಆಲ್ರೆಡಿ ಇರೋವಂಥ ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯಾಗಿ ಅದರಿಂದ ಮನಸ್ಸಿಗೆ ಸಂತೋಷ ಖುಷಿ ಆಗುವಂಥದ್ದು, ಪ್ರೇಮಿಗಳಿಗೆ ಮದುವೆ ಸೆಟ್ ಆಗುವಂಥದ್ದು, ಪ್ರೀತಿ ವಿಶ್ವಾಸ ಇನ್ನೊಂದಷ್ಟು ಜಾಸ್ತಿ ಆಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಜೊತೆಗೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ, ಯಾಕಂದರೆ 7ನೇ ಮನೆಗೂ ಗುರು ದೃಷ್ಟಿ ಇದೆ, ಇಷ್ಟು ದಿನ ಇದ್ದಂಥ ಭಿನ್ನಾಭಿಪ್ರಾಯಗಳು ಕ್ರಮೇಣವಾಗಿ ಕಮ್ಮಿಯಾಗಿ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಆದರೆ 6ನೇ ಮನೇಲಿ ರಾಹು ಇರೋದ್ರಿಂದ ಆರೋಗ್ಯದಲ್ಲಿ, ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ನೀವು. ಜೊತೆಗೆ ಕೆಲಸದಲ್ಲಿ ನೀವೇನಾದರೂ ಫಾರಿನ್ಗೆ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಅನುಕೂಲಗಳಾಗುವಂಥದ್ದು,
ಅಥವಾ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ ಸಿಗುವಂಥದ್ದು ಎಲ್ಲನೂ ಕೂಡ ನಿಮಗೆ ಒಳ್ಳೆ ರೀತಿನಲ್ಲಿ ಆಗ್ತಾ ಇದೆ. ಭೂಮಿಯಿಂದ ಕೂಡ ಲಾಭ ಆಗ್ತಾ ಇದೆ. ನೀವೇನಾದರೂ ಭೂಮಿ ತೊಗೋಬೇಕು, ಮಾರಬೇಕು ಅಥವಾ ಪರ್ಚೇಸ್ ಮಾಡಬೇಕು, ಯಾವುದಾದ್ರೂ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ರೆ, ಮನೆ ತೊಗೊಳ್ಬೇಕು ಅಂದ್ಕೊಂಡಿದ್ರೆ, ಅದೆಲ್ಲದಕ್ಕೂ ಕೂಡ ತುಂಬ ತುಂಬ ಅನುಕೂಲಕರವಾದ ಒಂದು ಸಮಯ ಆಗಿರುತ್ತೆ. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ಕೂಡ ನಿಮ್ಮ 11ನೇ ಮನೇಲಿ ಕುತ್ಕೊಂಡಿದ್ದಾನೆ. 11ನೇ ಮನೇಲಿ ಕುತ್ಕೊಂಡು ಒಳ್ಳೆ ಫಲಗಳನ್ನೇ ಖಂಡಿತವಾಗ್ಲೂ ನಿಮಗೆ ಕೊಡ್ತಾನೆ. ಆದರೆ ಆವಾಗವಾಗ ಏನು ಬುಧ ಗ್ರಹದಲ್ಲಿ ವ್ಯತ್ಯಾಸಗಳು 12ನೇ ಮನೆಗೂ ಬರ್ತಾನೆ, 11ನೇ ಮನೆಗೂ ಹೋಗ್ತಾನೆ. ಈ ರೀತಿ ವ್ಯತ್ಯಾಸಗಳು ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಮೂಡ್ ಕರೆಕ್ಟಾಗಿರೋದಿಲ್ಲ. ಒಂದು ಸತಿ ಇದ್ದಿದ್ದು ಮನಸ್ಥಿತಿ ಇನ್ನೊಂದು ಸತಿ ಚೇಂಜ್ ಆಗಿಬಿಡುತ್ತೆ, ಬದಲಾವಣೆ ಆಗ್ತಾನೇ ಇರುತ್ತೆ. ನಿಮಗೆ ಅದನ್ನು ಸ್ಥಿಮಿತ ತಗೋಬೇಕು. ಕೆಲವು ಪರಿಹಾರಗಳು ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸ್ಥಿರತೆ ಅನ್ನೋದು ಬರುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳುವಂಥದ್ದು, ಕನಕದಾರ ಸ್ತೋತ್ರನ ಕೇಳಿ. ಅದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನೊಂದಷ್ಟು ಬಲ, ಶಕ್ತಿ, ಧೈರ್ಯನ ತೊಗೊಂಬಂದು ಕೊಡುತ್ತೆ. 17ನೇ ತಾರೀಕಿನ ನಂತರ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂಥ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಸೊ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಯಾಕೆ ಅಂತಂದರೆ 12ನೇ ಮನೆ ಅನ್ನೋದೇ ವ್ಯಯಸ್ಥಾನ ಆಗಿರುತ್ತೆ. ನೀವೇನಾದರೂ ಬೇರೆ ದೇಶದ ಕಂಪ್ನಿಗಳಿಗೆ ವರ್ಕ್ ಮಾಡ್ತಿದ್ರೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಎಜುಕೇಷನ್ಗಾಗಿರ್ಬೋದು, ಕೆಲಸದ ಪರ್ಪಸ್ಗಾಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ತುಂಬ ಅನುಕೂಲಗಳಾಗುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಖರ್ಚು ಜಾಸ್ತಿ ಆಗುವಂಥದ್ದು, ಏನಾದರೂ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು, ಲಾಸ್ ಆಗುವಂಥದ್ದು, ಒಂದು ಸ್ವಲ್ಪ ಏನಾದರೂ ಜಗಳಗಳಾಗುವಂಥದ್ದು, ಮನಸ್ಥಿತಿನೇ ಹಾಳಾಗುವಂಥದ್ದು. ಏನೋ ಎಲ್ಲ ಚೆನ್ನಾಗಿದೆ ಆದರೂ ಹ್ಯಾಪಿ ಇಲ್ಲ, ಏನೋ ಒಂದು ಕಡೆ ದುಡ್ಡು ಚೆನ್ನಾಗೇ ಬರ್ತಾ ಇದೆ ಆದರೆ ಕೈನಲ್ಲಿ ನಿಲ್ತಿಲ್ಲ, ಅದಕ್ಕೆ ನನಗೆ ಹ್ಯಾಪಿನೆಸ್ ಇಲ್ಲ, ಈ ರೀತಿ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ 12ನೇ ಮನೇಲಿ ನೀಚ ಸ್ಥಾನದಲ್ಲಿ ಬೇರೆ ಕುತ್ಕೊಂಡಿದ್ದಾನೆ. ಸೊ ಅದಕ್ಕೆ ಈ ಸಮಸ್ಯೆ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಗುರು ದೃಷ್ಟಿ 2ನೇ ಮನೆಗೆ ಬಿದ್ದಿರೋದ್ರಿಂದ ಹಣಕಾಸು ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀರ, ಒಂದು ಒಳ್ಳೆ ಫಲಗಳು ಬರ್ತಾ ಇರುತ್ತೆ. ಅದರಿಂದ ಹಣಕಾಸಂತೂ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಕೊಡ್ದಂಗೆ ಬರ್ತಾ ಇರುತ್ತೆ. ಇನ್ನು ನಿಮಗೆ ಭೂಮಿ ತಗೊಳ್ಳೋವಂಥ ಯೋಗ ಚೆನ್ನಾಗಿದೆ. ಭೂಮಿ ತಗೊಳ್ಳೋಕ್ಕೆ, ಮಾರೋದಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿದೆ. ಯಾಕೆ ಅಂದರೆ 4ನೇ ಮನೆ ಗುರು ದೃಷ್ಟಿ ಮತ್ತು ಕುಜನೂ ಕೂಡ ಕೂತಿರೋ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. 9ನೇ ಮನೆ ಕೂತ್ಕೊಂಡಿದ್ದಾನೆ. ಉತ್ತಮವಾದ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನು ಇಷ್ಟು ದಿವಸಗಳ ಕಾಲ ಇತ್ತು, ಈಗ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ವಿಶ್ವಾಸ ಬರುವಂಥದ್ದು, ಗೌರವ ಬರುವಂಥದ್ದು ಎಲ್ಲ ನಿರೀಕ್ಷೆ ಮಾಡ್ಬೋದು. ಆದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಮಕ್ಕಳು ಏನೋ ಒಂದು ಸ್ವಲ್ಪ ನಿಮಗೆ ಅವ್ರು ನಡ್ಕೊತಿರೋ ರೀತಿ ಸರಿಗಿಲ್ಲ ಅಂತ ಮನಸ್ಸಿಗೆ ನೋವಾಗೋದು ಅಥವಾ ಅವ್ರ ಆರೋಗ್ಯ ಸಮಸ್ಯೆ ಬಂದಿದೆ ಅಂತನೋ, ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಗೂ ನಿಮಗೂ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಜೊತೆಗೆ ನೀವೇನಾದರೂ ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅದೆಲ್ಲನೂ ಕೂಡ ಇಷ್ಟು ದಿವಸ ನಿಧಾನಗತಿನಲ್ಲಿ ಏನಾಗ್ತಾ ಇತ್ತು, ಇನ್ನು ಮೇಲೆ ಸ್ವಲ್ಪ ಬೇಗ ಆಗೋಕ್ಕೆ ಶುರು ಆಗುತ್ತೆ. ಜೊತೆಗೆ ಗುರುವಿನ ಅನುಗ್ರಹ ಅಂತ ಬಂದಾಗ ಗುರು ನಿಮಗೆ 10ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಹಾರ್ಡ್ ವರ್ಕ್ ಮಾಡ್ತೀರಾ ಅಂದರೆ ಉತ್ತಮವಾದ ಪ್ರತಿಫಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಇನ್ನು ಸೂರ್ಯನೂ ಕೂಡ 10 ಮತ್ತು 11ನೇ ಮನೆಗೆ ಬರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಆಗೋ ಕೆಲಸ ಆಗಿರ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಆಗಬೇಕಾಗಿರೋ ಕೆಲಸಗಳಾಗಿರ್ಬೋದು, ರಾಜಕಾರಣಿಗಳಿಂದ ಏನಾದ್ರು ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳು ಕೂಡ ನಿಮಗೆ ಸುಲಭವಾದ ರೀತಿಯಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ನೀವೇನಾದರೂ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ನೀವು ಕಾಂಟ್ರಾಕ್ಟ್ ತೊಗೊಳ್ಳೋದು, ಈ ರೀತಿ ಏನಾದರೂ ಕೆಲಸಗಳು ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನಿಮಗೆ ಸುಲಭವಾದ ಒಂದು ಪರಿಹಾರ ಸಿಕ್ಕತ್ತೆ. ಜೊತೆಗೆ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಅನುಕೂಲ ಆಗೋದು, ತಂದೆಯಿಂದ ಏನಾದರೂ ನಿಮಗೆ ಹೆಲ್ಪ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಜಾಸ್ತಿ ಮಾಡ್ತೀರಾ. ಅಂದ್ಕೊಂಡಿರೋಂಥ ದೇವಸ್ಥಾನಗಳಿಗೆಲ್ಲ ಈಸಿಯಾಗಿ ಹೋಗಿ ಬರುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದೆ ಅಲ್ವಾ, ಇದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ಪ್ರತಿ ಶುಕ್ರವಾರದ ದಿವಸ ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು. ಬಿಳಿ ಅವರೆಕಾಳಾಗಿರ್ಬೋದು, ಅಕ್ಕಿ, ಸಕ್ಕರೆ, ಹಾಲು, ಮೊಸರು ನಿರ್ಗತಿಕರಿಗೆ ಅಂದರೆ ಅವಶ್ಯಕತೆ ಇರೋವಂಥವ್ರಿಗೆ ತೊಗೊಂಡೋಗಿ ಕೊಡೋದ್ರಿಂದ ಅದು ನಿಮಗೆ ಒಳ್ಳೆ ಪುಣ್ಯನೂ ತೊಗೊಂಬಂದು ಕೊಡುತ್ತೆ. ಶುಕ್ರನಿಂದ ಏನು ನಿಮಗೆ ಸಮಸ್ಯೆಗಳು ಬರುತ್ತೆ ಅಂದರೆ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿದಿನ ಕೂಡ ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು ಅಥವಾ ಇನ್ನು ಕನಕದಾರ ಸ್ತೋತ್ರ ಆಗಿರ್ಬೋದು ಕೇಳೋದ್ರಿಂದ ತುಂಬ ನಿಮಗೆ ಪುಣ್ಯ ಸಂಪಾದನೆ ಮಾಡ್ಕೊತೀರ. ಈ ಸಮಯದಲ್ಲಿ ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಬರುವಂಥ ಸಮಸ್ಯೆಗಳು ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸ ಬಹಳ ತೊಂದರೆನ ಅನುಭವಿಸಿದ್ರಿ. ಇನ್ನು ಮೇಲೆ ನಿಮಗೆ ಉತ್ತಮವಾದ ಸಮಯ ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಗುರುಬಲ ಬಂದಿದೆ, ಗುರುವಿನ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಿದೆ.
ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತೀವಿ. ಗುರು ಕೂಡ ನಿಮಗೆ 5 ಮತ್ತು 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತ ಹುಡುಕಾಟದಲ್ಲಿದ್ರಿ, ಅಥವಾ ಯಾರೆಲ್ಲ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಗಳಾಗ್ತಿಲ್ವಲ್ಲ ಅಂತ ಏನು ಅನ್ಕೊತಿದ್ರಿ, ಇನ್ನು ಮೇಲೆ ಮದುವೆ ಸೆಟ್ ಆಗುವಂಥದ್ದು ಅಥವಾ ಶುಭ ಕಾರ್ಯಗಳು ಮನೆಯಲ್ಲಿ ಆಗುವಂಥದ್ದು, ಗೃಹ ಪ್ರವೇಶನೋ ನಾಮಕರಣನೋ ಅಥವಾ ಮನೆ ಒಳಗಡೆ ಹೋಮ ಹವನಗಳನ್ನ ಮಾಡಿಸೋಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ಸ್ವಲ್ಪ ಸುಲಭ ರೀತಿಯಲ್ಲಿ ನಿಮಗೆ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಗುರುವಿನ ದೃಷ್ಟಿ 3ನೇ ಮನೇಲಿ ಬಿದ್ದಿರೋದ್ರಿಂದ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸ್ವಲ್ಪ ನೇಮ್ ಫೇಮ್ ಜಾಸ್ತಿ ಮಾಡ್ತೀರಾ, ನಿಮ್ಮನ್ನು ಜನ ಗುರುತಿಸ್ತಾರೆ, ನಿಮ್ಮ ಮಾತಿಗೆ ಬೆಲೆ ಬರೋಕ್ಕೆ ಶುರುವಾಗುತ್ತೆ. ನೀವೇನಾದರೂ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ನೀವೇನೇ ಹೇಳಿದ್ರು ಕೂಡ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಅದನ್ನು ಅರ್ಥ ಮಾಡ್ಕೊತಾರೆ, ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾರೆ. ಜೊತೆಗೆ ನೋಡಿ 4ರಲ್ಲಿ ರಾಹು ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನೀವೇನಾದರೂ ಭೂಮಿ ತೊಗೊತಾ ಇದ್ದೀರಾ, ಮಾರ್ತಿದ್ದೀರಾ, ಇದೇನಾದರೂ ಇತ್ತು ಅಂದರೆ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ರಾಶಾಧಿಪತಿನೂ ಕೂಡ 8ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಏನು ಬೇಕಾದ್ರೂ ಆಗಿರ್ಬೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ಅನಿರೀಕ್ಷಿತವಾಗಿ ನಡೆಯುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕಂದರೆ ನೀವು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. 2 ವೀಲರೋ 4 ವೀಲರೋ ಓಡಿಸ್ತಿದ್ದೀರಾ ಅಂತಂದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಎಷ್ಟು ನಿಧಾನಗತಿನಲ್ಲಿ ಇರ್ತೀರೋ ಅಷ್ಟು ನೀವು ಸಕ್ಸಸ್ನ ನೋಡ್ಬೋದು. ಆದರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು ಸ್ಲೋ ಇರೋದಿಲ್ಲ, ಸ್ವಲ್ಪ ಫಾಸ್ಟ್ ಜಾಸ್ತಿ ಇರ್ತಾರೆ. ಅವ್ರಿಗೆ ಬೇಗ ಬೇಗ ಕೆಲಸಗಳಾಗಬೇಕು, ಬೇಗ ಬೇಗ ಮಾತಾಡ್ಬಿಡ್ಬೇಕು, ಎಲ್ಲನೂ ಹಾಗೆ ಅದೇ ರೀತಿಯಲ್ಲಿ ಇರ್ತೀರಾ. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು ನಿಮ್ಗೆ ಈ ಸತಿ. ಇನ್ನು ನಿಮಗೆ ಶನಿ ಅಂತ ಬಂದಾಗ 5ನೇ ಮೇಲೆ ಕೂತ್ಕೊಂಡಿದ್ದಾರೆ. ಮಕ್ಕಳು ಏನು ಸ್ವಲ್ಪ ಸ್ಲೋ ಏನಿತ್ತು, ಇನ್ನು ಮೇಲೆ ಸ್ವಲ್ಪ, ಯಾಕಂದರೆ ಗುರು ದೃಷ್ಟಿ ಬೀಳ್ತಾ ಇದೆ ಅಲ್ವಾ, ಸೊ ಇನ್ಮೇಲೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಏನು ಏಳಿಗೆ ನೋಡ್ಬೋದು, ಅಥವಾ ಅವ್ರು ಏನೋ ಪ್ರೋಸೆಸ್ ಕಾಲೇಜ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಅವ್ರ ಜೀವನದಲ್ಲೂ ಕೂಡ ಸ್ವಲ್ಪ ಏಳಿಗೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಪ್ರೇಮಿಗಳು ಯಾರಿದ್ರಿ, ಇಷ್ಟು ದಿವಸ ಏನು ಜಗಳಗಳಾಗ್ತಿತ್ತು, ಮನಸ್ತಾಪಗಳೇನಾಗ್ತಿತ್ತು, ಇನ್ನು ಮೇಲೆ ಸ್ವಲ್ಪ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಶುರುವಾಗ್ತಾ ಹೋಗುತ್ತೆ. ಇನ್ನು ನಿಮಗೆ 7ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ 11ನೇ ಮನೆಗೆ ಬಂದಿರೋದು ನಿಜ, ಅದರಿಂದ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಬಟ್ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಮೇಜರ್ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ, ಆದರೆ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆಗಳು ಬರಲ್ಲ, ಕೆಲಸದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದಿಲ್ಲ. ಕೇತು ನಿಮ್ಮ 10ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆಗಳನ್ನ ತರಬಹುದು. ಅಂದರೆ ಕೆಲಸ ನಿಧಾನ ಮಾಡೋದಾಗಿರ್ಬೋದು, ಅಥವಾ ಇನ್ನೇನು ಲಾಭಗಳು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಅದು ಕಾಂಟ್ರಾಕ್ಟ್ ತಪ್ಪೋಗುವಂಥದ್ದಾಗಿರ್ಬೋದು, ಈ ರೀತಿ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಅಲ್ವಾ, ಇದಕ್ಕೂ ಪರಿಹಾರ ಬೇಕಲ್ವಾ. ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 8ನೇ ಮೇಲೆ ಕೂತಿದ್ದಾನೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡ್ತಾನೆ ಅಂತ ಹೇಳಿದೆ. ಪರಿಹಾರ ಏನು ಮಾಡ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗುವಂಥದ್ದು, ತೊಗರಿಬೇಳೆನ ಮಂಗಳವಾರ ದಿವಸ ಡೊನೇಟ್ ಮಾಡುವಂಥದ್ದು, ನೀಡ್ಫುಲ್ ಪೀಪಲ್ ಕೊಟ್ಟರೆ ಸಾಕು, ನೀವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನಿಲ್ಲ. ಅವಶ್ಯಕತೆ ಇರುವಂಥವ್ರಿಗೆ ನಿರ್ಗತಿಕರಿಗೆ ತೊಗೊಂಡೋಗಿ ಕೊಡೋದ್ರಿಂದ ಅವರ ಜೀವನದಲ್ಲಿ ಅದನ್ನು ಮಾಡ್ಕೊಂಡು ತಿಂದಾಗ ನಿಮಗೇನಾಗುತ್ತೆ, ಸ್ವಲ್ಪ ನಿಮಗೆ ಏಳಿಗೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಜೊತೆಗೆ ಗುರು ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಗುರುಗಳಿಗೆ ಏನಾದರೂ ನೀವು ಸೇವೆ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅನುಕೂಲಗಳು ಜಾಸ್ತಿ ಆಗುತ್ತೆ ನಿಮಗೆ. ಇನ್ನು ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ಧನಸ್ಸು ರಾಶಿಯವರಿಗೆ ರಾಶಾಧಿಪತಿ ಆಗಿರೋ ಗುರು ಬಂದು 8ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಏನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ. ಈಗ ನಿಮಗೆ ತುಂಬ ದಿವಸಗಳಿಂದ ಏನು ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ, ಅಥವಾ ಯಾವುದೋ ಒಂದು ಹಣದ ನಿರೀಕ್ಷೆನಲ್ಲಿದ್ರಿ, ಆ ಹಣ ಬಂದಿಲ್ಲ, ಅದೆಲ್ಲ ಕೈಗೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೆಗೆಟಿವ್ ಅಂತ ಬಂದಾಗ ಏನಾದರೂ ಆಕ್ಸಿಡೆಂಟ್ಗಳಾಗೋದು, ಅಥವಾ ಮನೇಲಿ ಯಾರಿಗಾನ ಹುಷಾರು ತಪ್ಪೋಗುವಂಥದ್ದು, ಅದರಿಂದ ಮನಸ್ಸಿಗೆ ನೋವಾಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡದೇ ಇರೋವಂಥದ್ದು, ಕೆಲವೊಂದು ದಿಢೀರ್ ಅಂತ ಏನು ಬೇಕಾದರೂ ಆಗ್ಬೋದು. ವಾಹನಗಳು ಅಂದರೆ ಗಾಡಿ ಕಾರ್ ಆಗಿರ್ಬೋದು, ಅಥವಾ 2 ವೀಲರ್ ಆಗಿರ್ಬೋದು, ಓಡಿಸ್ತಾ ಇದ್ದೀರ ಅಂದರೆ ಕೇರ್ಫುಲ್ ಆಗಿರಿ. ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ, ಹಾಗೆ ಆಗುತ್ತೆ ಅಂತ ಹೇಳ್ತಿಲ್ಲ. ಬಿಕಾಸ್ ಅನಿರೀಕ್ಷಿತ ಘಟನೆ ಅಂತಂದರೆ ಆಕ್ಸಿಡೆಂಟ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದೇ ಅಲ್ವಾ. ಸೊ ಮನಸ್ಥಿತಿ ಸ್ವಲ್ಪ ನೀವು ಕಾಮಾಗಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಮನಸ್ಥಿತಿನೇ ಹಾಳಾಗುವಂಥ ಸಂದರ್ಭಗಳು ಇವಾಗ ಶುರುವಾಗುತ್ತೆ ನಿಮಗೆ. 2ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ, ನಿಮ್ಮ ರಾಶಾಧಿಪತಿನೇ ಅಲ್ವಾ ಗುರು, 2ನೇ ಮನೆಗೆ ಬೀಳ್ತಾ ಇರೋದ್ರಿಂದ ಹಣಕಾಸಿಗೆ ಏನೂ ಸಮಸ್ಯೆ ಬರಲ್ಲ.
ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಬರೋಕ್ಕೆ ಶುರುವಾಗುತ್ತೆ, ನಿಮ್ಮ ಮೇಲೆ ಒಂದು ಪ್ರೀತಿ ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಮಾತು ನೀವೇನೇ ಮನೆಯಲ್ಲಿ ಹೇಳಿದ್ರು ಕೂಡ ಅದಕ್ಕೆ ಇವ್ರು ಹೇಳ್ತಿರೋದು ಕರೆಕ್ಟು, ನಾವು ಅಳವಡಿಸ್ಕೊಳ್ಳೋಣ ಅನ್ನೋ ಥರ ಮನಸ್ಥಿತಿನೂ ಕೂಡ ಬದಲಾವಣೆ ಆಗುತ್ತೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಹೆಸರು ಕೀರ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಕೆಡಕಾಗೋ ಸಾಧ್ಯತೆ ಇರುತ್ತೆ. ಬರೀ ಸ್ನೇಹಿತರಷ್ಟೇ ಅಲ್ಲ, ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ತಮ್ಮನೋ ತಂಗಿನೋ ಅವ್ರು ಫಾರ್ ರಿಲೇಷನ್ನೇ ಆಗಿರ್ಬೋದು, ಅವ್ರ ಜೊತೆಲಿ ಏನಾದರೂ ಸೇರಿ ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ ಅವ್ರಿಗೇನೋ ಒಂದು ಕೆಲಸ ಜವಾಬ್ದಾರಿ ವಹಿಸಿರ್ತೀರ, ಕೆಲಸಗಳು ಅವ್ರು ಕರೆಕ್ಟಾಗಿ ಮಾಡಿರಲ್ಲ, ಅದರಿಂದ ಬೇಜಾರಾಗಿ ಸ್ವಲ್ಪ ಜಗಳಗಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಯಾವುದನ್ನು ಕೂಡ ಮೇಜರಾಗಿ ಮಾಡ್ಕೊಳ್ದಿರಾ ಒಂದು ತಾಳ್ಮೆಯಿಂದ, ಯಾಕಂದರೆ ನಿಮ್ಮ ಮಾತಿಗೆ ಸ್ವಲ್ಪ ಬೆಲೆ ಬರುತ್ತೆ ಅಂತ ಬೇರೆ ಹೇಳಿದ್ದೀನಲ್ವಾ, ಸೊ ಹಾಗಾಗಿ ಸ್ವಲ್ಪ ಶಾಂತ ರೀತಿಯಲ್ಲೇ ಹೇಳ್ಕೊಂಡೋದ್ರೆ ಅದು ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳಾಗಲ್ಲ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನು ಸಮಸ್ಯೆಗಳಿತ್ತು, ಇನ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕತ್ತೆ. ಅವ್ರ ಆರೋಗ್ಯ ಕ್ರಮೇಣವಾಗಿ ಉತ್ತಮ ಆಗೋದು, ಅಂದರೆ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗೋದು, ಅದರಿಂದ ನಿಮ್ಮ ಮನಸ್ಸಿಗೂ ಕೂಡ ಒಂದು ಸಂತೋಷ ಆಗೋಕ್ಕೆ ಶುರುವಾಗುತ್ತೆ. ಜೊತೆಗೆ ಏನಾದರೂ ನೀವು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಮಾಡ್ತಾ ಇದ್ದರೆ, ಇವಾಗ ಏನು ಇಷ್ಟು ದಿವಸ ಸ್ಲೋ ಆಗ್ತಿತ್ತು, ನಿಧಾನ ಆಗ್ತಿತ್ತು, ಅದೆಲ್ಲನೂ ಕೂಡ ಕ್ರಮೇಣವಾಗಿ ಬೇಗ ಬೇಗ ಕೆಲಸಗಳು ಫಿನಿಶ್ ಆಗೋಕ್ಕೆ ಶುರುವಾಗುತ್ತೆ. ಆದರೆ 7ನೇ ಮನೇಲಿ ಕುಜ ಕೂತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರೋ ಸಾಧ್ಯತೆಗಳಿರುತ್ತೆ. ಏನೋ ಬೇಡದಿರೋ ವಿಚಾರಕ್ಕೆ ಜಗಳ ಮಾಡ್ಕೊಳ್ಳೋ ಅಥವಾ ಯಾವುದೋ ವಿಚಾರಕ್ಕೆ ಜಗಳಗಳು ಶುರುವಾಗ್ಬಿಡೋವಂಥದ್ದು, ಇದರಿಂದ ನಿಮ್ಮ ಮನಸ್ಸಿಗೂ ಬೇಜಾರಾಗುವಂಥದ್ದು. ಈಗ ನಾನು ಆಗಲೇ ಹೇಳಿದೆ, ನಿಮಗೆ ರಾಷ್ಟ್ರಾಧಿಪತಿ 8ರಲ್ಲಿದ್ದಾನೆ, ಮನೆಯಲ್ಲಿ ಏನು ಬೇಕಾದರೂ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ದಿಢೀರ್ ಅಂತ ಏನಾದರೂ ಚೇಂಜಸ್ ಆಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಇದು ಕೂಡ ಮೇಜರ್ ಪ್ರಾಬ್ಲಮ್ ಆಗ್ಬೋದು. ಸೊ ಕೇರ್ಫುಲ್ಲಾಗಿರಿ. ಏನೋ ಜಗಳ ಬರ್ತಾ ಇದೆ ಅಂದಾಗ ಆ ಸಮಯ ಬಿಟ್ಟುಬಿಡಿ, ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ಹೋಗಿ ಕುತ್ಕೊಂಡು ಕೇಳಿ ನೀವು. ಆವಾಗ ಆ ಮೇಜರಾಗಿ ಆಗೋ ಸಮಸ್ಯೆಗಳು ಖಂಡಿತವಾಗ್ಲೂ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಸೂರ್ಯನು ಕೂಡ 8ನೇ ಮನೆ ಮತ್ತು 9ನೇ ಮನೆಗೆ, ಅಂದರೆ 17ನೇ ತಾರೀಕಿನ ನಂತರ 9ನೇ ಮನೆಗೆ ಬರ್ತಾನೆ. ಸೂರ್ಯ 8ನೇ ಮನೇಲಿ ಇರೋ ತನಕನೂ ಕೂಡ ಅದು ಅಷ್ಟೇ. ಇವಾಗ ಯಾವುದೋ ಭೂಮಿ ನಿಮಗೆ ಬರಬೇಕಿತ್ತು ಅಥವಾ ಗೌರ್ಮೆಂಟ್ ಕಡೆಯಿಂದ ಏನೋ ಸ್ಯಾಂಕ್ಷನ್ ಆಗಬೇಕಿತ್ತು ಅಂತ ಇಟ್ಕೊಳ್ಳಿ, ಅಥವಾ ಏನೋ ಒಂದು ಲಿಟಿಗೇಷನ್ ಬಂದಿತ್ತು ಅಂತ ಇಟ್ಕೊಳ್ಳಿ, ಅದು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ಭಯನೇ ಜಾಸ್ತಿ ಆಗಿರುತ್ತೆ. ಆದರೆ 17ನೇ ತಾರೀಕಿನ ನಂತರ ನೀವು ಖಂಡಿತವಾಗ್ಲೂ ಒಳ್ಳೆ ನ್ಯೂಸ್ನ ಕೇಳ್ಬೋದು. ಆ ಕೆಲಸಗಳಾಗುವಂಥದ್ದು, ನೀವು ನಿರೀಕ್ಷೆ ಮಾಡಿದಂಥ ಕೆಲಸಗಳು ಫಿನಿಶ್ ಆಗುವಂಥದ್ದು, ಅದೃಷ್ಟಕರವಾಗಿ ಬದಲಾವಣೆ ಆಗುವಂಥದ್ದು, ಅಂದರೆ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ರಾಜಕಾರಣಿಗಳ ಕಡೆಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳ ಕಡೆಯಿಂದ ಆಗಿರ್ಬೋದು, ನಿಮ್ಮ ಕೆಲಸಗಳು ಸರಾಗವಾಗೋಕ್ಕೆ ಶುರುವಾಗುತ್ತೆ, ಅದೃಷ್ಟಕರವಾಗಿ ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ಶುಕ್ರ ನಿಮ್ಮ 10ನೇ ಮನೆಯಲ್ಲಿ ಕೂತ್ಕೊಂಡಿದ್ರು, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದ ಸಮಸ್ಯೆ ಬರಲ್ಲ. ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತಂದರೆ ಅವ್ರ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ, ಅಥವಾ ಏನೋ ಅವ್ರ ಮನಸ್ಸೊಳಗಡೆ ಏನೋ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಅವ್ರು ಯಾಕೋ ಖುಷಿಯಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಫೀಲ್ ಆಗುವಂಥದ್ದು, ಅಥವಾ ನೀವೇ ಹೆಣ್ಮಕ್ಳಾಗಿದ್ದರೆ ನೀವೇ ಸ್ವಲ್ಪ ಯಾಕೋ ಅನ್ಹ್ಯಾಪಿ ಆಗಿರುವಂಥದ್ದು, ಏನೋ ಬೇಜಾರು, ಮೂಡಿನೆಸ್ ಇರುವಂಥದ್ದು, ಗರ್ಭಕೋಶದಲ್ಲಿ ಏನೋ ಸಮಸ್ಯೆಗಳಾಗುವಂಥದ್ದು, ಸ್ಟಮಕ್ಕಲ್ಲೇನೋ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಪರಿಹಾರ ಏನು ಮಾಡ್ಕೋಬೇಕು? ಕೆಲವೊಂದು ಸಮಸ್ಯೆಗಳು ಇದೆ, ಕೆಲವೊಂದು ಒಳ್ಳೆಯದು ಆಗ್ತಿದೆ, ಕೆಟ್ಟದ್ದು ಆಗ್ತಿದೆ. ಗುರು ದೃಷ್ಟಿ ತುಂಬ ಚೆನ್ನಾಗಿದೆ, ನಿಮಗೆ 12ನೇ ಮನೆಗೂ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿರುವಂಥವ್ರಿಗೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಎಜುಕೇಷನ್ಗಾಗಿರ್ಬೋದು, ಕೆಲಸದ ಪರ್ಪಸ್ಗಾಗಿರ್ಬೋದು, ಅಥವಾ ಇಲ್ಲೇ ಇದ್ದು ಹೊರದೇಶದ ಕಂಪ್ನಿಗಳಿಗೆ ಕೆಲಸ ಮಾಡ್ತಾ ಇದ್ದರೆ ಪ್ರಮೋಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ನೀವು ಪ್ರತಿ ಗುರುವಾರದ ದಿವಸ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮಗೆ ಗೊತ್ತಿರೋಂಥ ಗುರುಗಳ ಸೇವೆ ಮಾಡುವಂಥದ್ದು, ಅವರಿಗೆ ಚಪ್ಪಲಿ ಕೊಡಿಸೋದು, ಬಟ್ಟೆ ಕೊಡಿಸೋದು, ಹಣ್ಣು ಹಂಪಲೆ ತೊಗೊಂಡೋಗಿ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬರುವಂಥದ್ದು, ಇದನ್ನು ಕೂಡ ನೀವು ಮಾಡ್ಕೋಬೋದು. ಜೊತೆಗೆ ಕಡಲೆಕಾಳನ್ನ ದಾನ ಮಾಡಬೇಕಾಗತ್ತೆ. ನಿರ್ಗತಿಕರಿಗೆ, ಅಂದರೆ ಅವಶ್ಯಕತೆ ಇರುವಂಥವ್ರಿಗೆ ಪ್ರತಿ ಗುರುವಾರ ದಿವಸ ತೊಗೊಂಡೋಗಿ ಕಡಲೆಕಾಳನ್ನ ದಾನ ಮಾಡಿ, ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸೋವಂಥದ್ದು, ಹಸಿರು ಹುಲ್ಲು ತಿನ್ನಿಸೋವಂಥದ್ದನ್ನು ಮಾಡಿ, ಅದೆಲ್ಲ ನಿಮಗೆ ಪುಣ್ಯ ಸಂಪಾದನೆ ಮಾಡ್ಕೋಬೋದು ನೀವು. ಶನಿ ದೃಷ್ಟಿ ಲಗ್ನದ ಮೇಲೆ ನೇರವಾಗಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಕೂಡ ಇರ್ತೀರಾ, ಯಾವ ಕೆಲಸದಲ್ಲೂ ಸ್ವಲ್ಪ ನಿಮಗೆ ಮುಂದೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಕಾರಣಕ್ಕೋಸ್ಕರ ಶನಿಯ ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಅಂದರೆ ಪ್ರತಿ ಶನಿವಾರದ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಶನಿಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಕಡಗ್ಲೂವ ತೊಗೊಂಡೋಗಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದು, ಇದು ಮೇಜರಾಗಿ ಕುಜನಿಂದ ಆಗುವಂಥ ಸಮಸ್ಯೆಗಳು ನಿಮಗೆ ರೆಡ್ಯೂಸ್ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ ಮಕರ ರಾಶಿಯವರಿಗೆ ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಿದೆ, ಗುರುಬಲ ಬಂದಿದೆ, ಅಂದ್ಕೊಂಡಿರೋಂಥ ಕೆಲಸಗಳನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ಮೇಲೆ ನಿಮಗೆ ದಿನಗಳು ಪ್ರತಿ ದಿನವೂ ಕೂಡ ಒಳಿತಾಗ್ತಾ ಹೋಗ್ತಾ ಇರುತ್ತೆ. ಒಳ್ಳೆ ದಿನ ಯೋಚನೆ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತೆ.
ಇಷ್ಟು ದಿವಸ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು, ಯಾಕಂದರೆ ಕೇತು ಬೇರೆ ನಿಮಗೆ ಎಂಟ್ರಲ್ಲಿ ಕೂತ್ಕೊಂಡಿರೋದ್ರಿಂದ ಆಪ್ರೇಷನ್ಗಳಾಗೋ ಚಾನ್ಸಸ್ ಇರುತ್ತೆ, ಆರೋಗ್ಯದಲ್ಲಿ ಮೇಜರ್ ಪ್ರಾಬ್ಲಮ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಕ್ರಮೇಣವಾಗಿ ಕಮ್ಮಿ ಆಗೋದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಹೋಮ ಆಗಿರ್ಬೋದು, ಅಥವಾ ಮನೇಲಿ ಯಾವುದಾದ್ರೂ ಯಾರೋ ಮದುವೆ ಸೆಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಆದರೆ ನೀವು ಮಾತಾಡಬೇಕಾದ್ರೆ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ರಾಹು 2ನೇ ಮನೇಲಿದ್ದಾನೆ, ಹೆಂಗಂದ್ರಂಗೆ ಮಾತಾಡ್ಬಿಡೋದು, ನಿಮ್ಮ ಮಾತೇ ನಿಮಗೆ ಮೃತ್ಯು ಆಗಬಹುದು. ಸ್ವಲ್ಪ ಎಷ್ಟು ಸಾಫ್ಟಾಗಿ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ಏನಾದರೂ ಒಳ್ಳೆಯದನ್ನೇ ಹೇಳಬೇಕು ಅಂತ ಹೇಳ್ತೀರಾ, ಆದರೆ ನೀವು ನಿಮ್ಮ ಟೋನ್ ಹೆಂಗಾಗುತ್ತೆ, ರ್ಯಾಶಾಗಿ ಮಾತಾಡ್ಬಿಡೋದ್ರಿಂದ ಏನಾಗುತ್ತೆ, ನೀವು ಒಳ್ಳೇದು ಹೇಳ್ತಾ ಇದ್ರೂ ಕೂಡ ಅದು ಕೆಟ್ಟದಾಗಿ ಕೇಳಿಸುತ್ತೆ ಬೇರೆಯವರಿಗೆ, ಅದು ಕೂಡ ಸಮಸ್ಯೆ ಆಗಬಹುದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ನಿಮಗೆ ಶನಿ 3ನೇ ಮನೇಲಿ ಕುತ್ಕೊಂಡಿದ್ದಾನೆ, ಗುರುವಿನ ದೃಷ್ಟಿನೂ ಕೂಡ 3ನೇ ಮನೆ ಮೇಲೆ ಬೀಳ್ತಿದೆ, ನಿಮ್ಮ ರಾಶಾಧಿಪತಿನೇ ಏನು ಶನಿ ಆಗಿರ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ಗುರು ದೃಷ್ಟಿ ಅನ್ನೋದು ನಿಮ್ಮ ಲಗ್ನದ ಮೇಲೂ ರಾಶಾಧಿಪತಿ ಮೇಲೂ ಬೀಳ್ತಾ ಇರೋದ್ರಿಂದ ಏನು ನಿಮಗೆ ಅನುಕೂಲಗಳೇನು ಜಾಸ್ತಿ ಆಗುತ್ತೆ, ಗುರುವಿನ ಅನುಗ್ರಹ ತುಂಬ ಜಾಸ್ತಿ ಆಗುತ್ತೆ ನಿಮಗೆ. ಇದೆಲ್ಲನೂ ಕೂಡ ಒಂದು ಪುಣ್ಯದ ಸಮಯ ಅಂತ ಹೇಳ್ಬೋದು. ಆದರೆ ಕುಜ 6ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಗಾಡಿ ಅಂದರೆ 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಓಡಿಸ್ತಾ ಇದ್ದರೆ ಕೇರ್ಫುಲ್ಲಾಗಿರಿ, ಏನಾದರೂ ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಸಾಲಗಳಾಗುವಂಥ ಸಂಭವ ಕೂಡ ಇರುತ್ತೆ. ಜೊತೆಗೆ ಜಗಳಗಳಾಗೋದು, ಈ ದುಶ್ಮನ್ಗಳಂದರೆ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾರೆ, ಅವ್ರ ಜೊತೆ ಜಗಳಗಳಾಗೋದು, ಅಥವಾ ಅವ್ರನ್ನ ನೆನಪಿಸ್ಕೊಂಡು ನಿಮ್ಮ ಮನಸ್ಥಿತಿ ಹಾಳಾಗುವಂಥದ್ದು, ಇದು ಸಾಧ್ಯತೆಗಳಿರುತ್ತೆ. ಇನ್ನು 7ನೇ ಮನೇಲಿ ಗುರು ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳು ಕ್ರಮೇಣ ಕಮ್ಮಿಯಾಗಿ ಒಬ್ಬರ ಮೇಲೊಬ್ಬರಿಗೆ ಗೌರವ, ಪ್ರೀತಿ, ವಿಶ್ವಾಸನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಯಾಕಂದರೆ ಬುಧ ಏನು ಒಂದೇ ಥರ ಇರೋದಿಲ್ಲ, ಯಾಕಂದರೆ ರೆಟ್ರೋಗ್ರೇಡ್ ಆಗೋದು, ಕಂಬಸ್ಟ್ ಆಗೋದು, ಇದೆಲ್ಲ ಆಗ್ತಾ ಇರೋದ್ರಿಂದ ಆ ಥರ ಒಂದು ವೇರಿಯೇಷನ್ಸ್ ಕೂಡ ಆಗ್ತಾನೆ ಇರುತ್ತೆ. ಇನ್ನು ನಿಮಗೆ ಏನು ಕೇತು ಅಂತ ನೋಡೋಕ್ಕೆ ಬಂದಾಗ, ಕೇತು ಅದೇ ನಾನು ಆಗಲೇ ಹೇಳಿದೆ, 8ನೇ ಮನೆಯಲ್ಲಿದ್ದಾನೆ, ಆಪ್ರೇಷನ್ಗಳಾಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರ್ಬೋದು, ನೋಡ್ಕೊಳ್ಳಿ ಅಂತ. ಆದರೆ ಶುಕ್ರ 9ನೇ ಮನೇಲಿ ಇದ್ಕೊಂಡು ಒಳ್ಳೆ ಫಲಗಳನ್ನ, ಒಳ್ಳೆ ಅದೃಷ್ಟನ ತೊಗೊಂಬಂದು ನಿಮಗೆ ಕೊಡ್ತಾನೆ. ಆದರೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಅದೃಷ್ಟಕರವಾದ ಬದಲಾವಣೆ ಅಂತೂ ಆಗುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ, ಇದರಿಂದ ಖಂಡಿತವಾಗ್ಲೂ ಒಳ್ಳೆ ಹ್ಯಾಪಿನೆಸ್ ಕೂಡ ನೀವು ನೋಡ್ಬೋದು. ಇನ್ನು ನಿಮಗೆ ಗುರು ದೃಷ್ಟಿ ಬಂದು ನಿಮ್ಮ 11ನೇ ಮನೆಗೂ ಬೀಳ್ತಾ ಇರೋದ್ರಿಂದ ಅನುಕೂಲಕರವಾಗಿ ನೀವೇನೇ ಕೆಲಸಕ್ಕೆ ನ್ಯೂ ಸ್ಟಾರ್ಟಪ್ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಎಲ್ಲನೂ ಕೂಡ ನೀವು ಸಕ್ಸಸ್ ನೋಡ್ಬೋದು. ಯಾವುದೇ ರೀತಿಯಾದ ಅನುಮಾನ ಅನ್ನೋದೇ ಬೇಡ. ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆನೂ ಇದೆ ಅಲ್ವಾ, ಅದಕ್ಕೂ ಪರಿಹಾರ ಮಾಡ್ಕೋಬೇಕಲ್ವಾ. ಏನು ಮಾಡಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಅನುಗ್ರಹ ಕೊಡ್ತಾ ಇದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡು ಬನ್ನಿ. ಹಾಗೆ ಪ್ರತಿ ಶನಿವಾರದ ದಿವಸ ನಿರ್ಗತಿಕರಿಗೆ ಸಹಾಯ ಮಾಡಿ. ನಿಮ್ಮ ರಾಶಾಧಿಪತಿ ಶನಿ ಅಲ್ವಾ, ಸೂರ್ಯಾಸ್ತದ ನಂತರ ನೀವು ಒಂಚೂರು ಯಾರಿಗಾದ್ರೂ ಬಡವರಿಗೆ ದಾನ ಧರ್ಮ ಮಾಡೋದ್ರಿಂದ ಇನ್ನಷ್ಟು ಉತ್ತಮವಾದ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಕೇತುವಿನ ಆರಾಧನೆ ಜಾಸ್ತಿ ಮಾಡಿಕೊಡಿ, ಅಂದರೆ ಗಣಪತಿ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಪ್ರತಿ ಮಂಗಳವಾರ ದಿವಸ ಬೀದಿ ನಾಯಿಗಳಿಗೆ ಆಹಾರ ಹಾಕೋಂಥದ್ದಾಗಿರ್ಬೋದು, ಅದೆಲ್ಲನೂ ಕೂಡ ನಿಮಗೆ ಸಮಸ್ಯೆಗಳೇನೋ ಸಣ್ಣ ಪುಟ್ಟ ಬರುತ್ತೆ ಅಂತಂದರೆ ಅದು ಕಮ್ಮಿ ಆಗೋದಕ್ಕೆ ಅನುಕೂಲಗಳಾಗುತ್ತೆ. ಕುಂಭರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ ನಿಮಗೆ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದಾನೆ. ಸೊ ಹೀಗಾಗಿ ಏನಾಗುತ್ತೆ, ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಹೆಡ್ಏಕ್ ಬರುವಂಥದ್ದು, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯ ಬರುವಂಥದ್ದು, ಇದು ಎಲ್ಲನೂ ಕೂಡ ನೀವು ಅನುಭವಿಸ್ತಾ ಇರ್ತೀರ. ಆಲ್ರೆಡಿ ಅದ್ರದ್ದು ಅನುಭವ ಆಗ್ತಾ ಇರುತ್ತೆ. ಯಾವ್ಯಾವ ಗ್ರಹಗಳ ಒಂದು ಪ್ರಭಾವದಿಂದ ಈ ಥರ ಆಗ್ತಿದೆ, ಕುಜನು 5ನೇ ಮನೇಲಿದ್ದಾನೆ, ಮೇಜರಾಗಿ ಜಗಳ ಆಗುವಂಥದ್ದು, ಸ್ವಲ್ಪ ಹ್ಯಾಪಿನೆಸ್ ಕಮ್ಮಿ ಆಗುವಂಥದ್ದು, ಮನೆಯಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಚೇಂಜಸ್ ಆಗೋಕ್ಕೆ ಶುರುವಾಗುತ್ತೆ. ರಾಷ್ಟ್ರಾಧಿಪತಿ ನಿಮಗೆ ಶನಿನೇ ಆಗಿದ್ದರೂ ಎರಡನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನ ತಂದುಕೊಡುವಂಥದ್ದು, ಕುಟುಂಬದಿಂದ ದೂರ ಉಳಿಬೇಕಾದ ಸಂದರ್ಭ ಬರುವಂಥದ್ದು, ನೀವು ಆಡೋ ಪ್ರತಿಯೊಂದು ಮಾತಲ್ಲೂ ಕೂಡ ಏನಾದ್ರು ತಪ್ಪು ಕಂಡುಹಿಡಿಯುವಂಥದ್ದು ಆಗ್ತಾ ಇರುತ್ತೆ. ಆದರೆ ಗುರು ದೃಷ್ಟಿನೂ ಕೂಡ 2ನೇ ಮನೆಗೆ ಬೀಳ್ತಾ ಇರೋದ್ರಿಂದ ಕೆಲವೊಂದು ಮಾತುಗಳಿಗೆ ಮನ್ನಣೆನೂ ಬರುತ್ತೆ. ನೀವು ಏನಂತಂದರೆ ನೀವು ಹೆಂಗೆ ಮಾತಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆಯ ಸಮಯ ಬಂದಾಗ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಅದನ್ನು ಬಿಟ್ಟು ನಾವು ಹೆಂಗಂದ್ರಂಗೆ ಮಾತಾಡಿಬಿಟ್ರೆ, ಏನಂದ್ರೆ ಅದನ್ನು ಹೇಳಿಬಿಟ್ರೆ ಏನಾಗುತ್ತೆ, ಅದೇ ಮೃತ್ಯು ಆಗ್ಬೋದು. ಅದಕ್ಕೆ ಹೇಳೋದು ನಾವು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಏನು ಹೇಳ್ತಾರೆ, ಅದು ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಅನ್ವಯಿಸುತ್ತೆ. ಸೊ ಕೇರ್ಫುಲ್ಲಾಗಿರಿ. ಏನೇ ಮಾತಾಡಬೇಕಾದ್ರೂ 2 ಸತಿ ಅಲ್ಲ 3 ಸತಿ ಯೋಚನೆ ಮಾಡಿ ಮಾತಾಡಿ. ಇದನ್ನು ಮಾತಾಡಿದ್ರೆ ತಪ್ಪಾಗತ್ತಾ ಇಲ್ವಾ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡಿ. ಗ್ರಹಗಳ
ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು ನಿಮಗೆ. ಮನೆ ವಾತಾವರಣದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಜನಗಳ ಜೊತೆನಲ್ಲಾಗಿರ್ಬೋದು, ಸ್ವಲ್ಪ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಇನ್ನು ಮನಸ್ಥಿತಿ ಹೇಗಿದೆ ಅಥವಾ ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂದಾಗ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಿಮಗೆ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಿದೆ. ಹಣಕಾಸಿನ ಅಭಿವೃದ್ಧಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಬಂದು ನಿಮ್ಮ 12ನೇ ಮನೆಗೂ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ, ನೀವೇನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಸಂಪಾದನೆ ಮಾಡೋಕ್ಕಾಗಿರ್ಬೋದು, ನೋಡೋಕ್ಕಾಗಿರ್ಬೋದು, ಅದರಲ್ಲಿ ಒಳ್ಳೆ ಅನುಕೂಲಗಳಂತೂ ಖಂಡಿತ ಸಿಗ್ತಾ ಇರುತ್ತೆ. ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದಾಗೋದಿಲ್ಲ. 10ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಂದಲ್ಲ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಅದನ್ನು ನೀವು ಹೇಗೆ ತೊಗೊತೀರಾ, ಹೇಗೆ ನಿಭಾಯಿಸ್ತೀರ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗುತ್ತೆ. ಇನ್ನು ಶುಕ್ರನು ನಿಮಗೆ 8ನೇ ಮೇಲೆ ಕುತ್ಕೊಂಡಿರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಮೇಜರ್ ಆಗಿ ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ ಆಗೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು ಈ ಸಮಯದಲ್ಲಿ. ಮೇಜರ್ ಆರೋಗ್ಯ ಸಮಸ್ಯೆಗಳು ಅನ್ನೋದು ಈ ಟೈಮಲ್ಲಿ ಕಾಡಕ್ಕೆ ಶುರುವಾಗುತ್ತೆ ನಿಮಗೆ. ಇನ್ನು ನಿಮಗೆ ಒಂದು ರೀತಿಯಲ್ಲಿ ಅನುಕೂಲ ಅಂತಂದರೆ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಅನುಕೂಲಕರವಾಗಿದೆ. ಕೆಲಸಗಳು ಈಸಿಯಾಗಿ ಆಗ್ತಿದೆ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಈಸಿಯಾಗಿ ಆಗ್ತಾ ಇದೆ. ಅಥವಾ ನೀವೇನಾದರೂ ಯಾವುದಾದ್ರೂ ಅಪ್ಲಿಕೇಶನ್ಗಳು ಹಾಕಿದರೆ ಯಾವುದಾದ್ರೂ ಒಂದು ಸಂಸ್ಥೆಗೇನೋ ಕೆಲಸ ಆಗಬೇಕು ಅಂತ ಆ ಕೆಲಸಗಳು ಈಸಿಯಾಗಿ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನೀವೇನಾದರೂ ಗೌರ್ಮೆಂಟ್ ಕೆಲಸಗಳು ಬೇಕು ಅಂತ ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಆ ಎಕ್ಸಾಮ್ಸ್ನಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು, ಅದೆಲ್ಲ ಅನುಕೂಲಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಆದರೆ ವೈಮನಸ್ಯಗಳು ಜಾಸ್ತಿ, ಮಾತಿಂದ ಏನಾದರೂ ಟ್ರಬಲ್ ಬರುವಂಥದ್ದು, ಇದರಿಂದನೇ ನಿಮಗೆ ಡಲ್ನೆಸ್ ಶುರುವಾಗ್ಬಿಡುತ್ತೆ. ಒಂದು ಸೂಪರ್ ಶೈನ್ ಆಗಿರೋರು ಏನಾಗ್ಬಿಡ್ತಾರೆ, ಹಾಗೆ ಕುಗ್ಗೋಗ್ಬಿಡ್ತೀರಾ. ನಾನು ಏನು ಮಾಡಿದೆ, ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಪರಿಹಾರ ಅಂತ ಬಂದಾಗ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆನೂ ಆಗ್ತಿದೆ ಅಲ್ವಾ. ಮೊದಲನೇ ಪರಿಹಾರ ಮಂತ್ರನೇ ತಾಳ್ಮೆಯಿಂದ ಇರೋದು, ಯೋಚನೆ ಮಾಡಿ ಮಾತಾಡುವಂಥದ್ದು. ಅದರಿಂದನೇ ನಿಮ್ಗೆ ಆಗಬೇಕಾಗಿರುವಂಥ ಮೇಜರ್ ಸಮಸ್ಯೆಗಳಿಗೆ ಪರಿಹಾರ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. ಎರಡನೇದಾಗಿ ಏನು ಅಂತಂದರೆ, ನೀವು ಆದಷ್ಟು ಶನಿ ಗಾಯತ್ರಿ ಮಂತ್ರ ಅಂತ ಬರ್ತದನ್ನು ಯಾವಾಗಲೂ ಜಪ ಮಾಡ್ಕೊಳ್ಳಿ. ನಿಮ್ಗೆ ಇನ್ನಷ್ಟು ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಜೊತೆಯಲ್ಲಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಕಡಲೆಕಾಳನ್ನ ಗುರುವಾರ ದಿವಸ ದಾನ ಮಾಡುವಂಥದ್ದು, ಹಸುಗೆ ಬಾಳೆಹಣ್ಣು ತಿನ್ನಿಸೋವಂಥದ್ದು, ಕೇತುವಿನ ಆರಾಧನೆ ಅಂದರೆ ಗಣಪತಿ ಆರಾಧನೆ ಜಾಸ್ತಿ ಮಾಡೋದು, ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸುವಂಥದ್ದು, ಲಕ್ಷ್ಮೀ ದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಬಿಳಿ ವಸ್ತುಗಳನ್ನ ಶುಕ್ರವಾರ ದಿವಸ ದಾನ ಮಾಡಿ, ಹಾಲು, ಮೊಸರು, ಸಕ್ಕರೆ, ಬಿಳಿ ಅವರೆಕಾಳು ಇದೆಲ್ಲ ಡೊನೇಟ್ ಮಾಡೋದ್ರಿಂದ ಮೇಜರಾಗಿ ಆಗುವಂಥ ಪ್ರಾಬ್ಲಮ್ಗಳು ಕ್ರಮೇಣವಾಗಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮೀನರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಮೀನರಾಶಿಯವರಿಗೆ ತುಂಬ ಒಳ್ಳೆ ಸಮಯ ಅಂತೂ ಖಂಡಿತವಾಗ್ಲೂ ಬಂದಿದೆ. ಯಾಕೆ ಅಂತಂದರೆ ಗುರುದೃಷ್ಟಿ ಬೀಳ್ತಾ ಇದೆ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಇನ್ನು ಶನಿ ಕೂಡ ಲಗ್ನದಲ್ಲೇ ಕುತ್ಕೊಂಡಿದ್ರು ಕೂಡ ಹಿಮ್ಮುಖ ಸಂಚಾರವಾಗಿ ಬರ್ತಾ ಇದ್ದಾನೆ. ಖರ್ಚು ಜಾಸ್ತಿ ಆಗುತ್ತೆ. ಆಲ್ರೆಡಿ ರಾಹು 12ನೇ ಮನೆಯಲ್ಲೇ ಇದ್ದಾನೆ, ಶನಿ ಕೂಡ 12ನೇ ಮನೆ ನೋಡ್ತಾನೆ. ಖರ್ಚು ಜಾಸ್ತಿ ಆಗುತ್ತೆ. ಶುಭ ಕಾರ್ಯಗಳು ಮನೇಲಿ ಮಾಡ್ತೀರಲ್ವಾ, ಯಾಕಂದರೆ ಗುರುದ ಬಲ ಬಂದಿದೆ. ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಯಾವುದೋ ಒಂದು ಹೋಮ ಹವನ ಆಗಿರ್ಬೋದು, ಇದೆಲ್ಲನೂ ಶುರು ಮಾಡಿದಾಗ ಏನಾಗುತ್ತೆ, ಖರ್ಚು ಅನ್ನೋದು ಬೆನ್ನಿಂದನೇ ಬರೋಕ್ಕೆ ಶುರು ಆಗುತ್ತೆ. ಸೊ ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಮನಸ್ಥಿತಿ ಸ್ವಲ್ಪ ಹಾಳಾಗುವಂಥದ್ದು, ತುಂಬ ಮೇಜರಾಗಿ ಪ್ರಾಬ್ಲಮ್ ಆಗ್ತಿದೆ. ಇಲ್ಲ, ಒಳ್ಳೇದಕ್ಕೆ ನೀವು ಖರ್ಚು ಮಾಡ್ತಾ ಇದ್ದೀರಾ, ಅಷ್ಟೊಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ಏನು ಬರಲ್ಲ. 11ನೇ ಮನೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲೆಲ್ಲ ಸಕ್ಸಸ್ ಸಿಗುತ್ತೆ. ಸೊ ಹಾಗಾಗಿ ನೀವು ಇವಾಗ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತೀರಾ ಅಂದರೆ ತುಂಬ ಒಳ್ಳೆ ಸಮಯನೇ ಆಗಿರುತ್ತೆ. ಇನ್ನು ಭೂಮಿಯಿಂದ ಲಾಭ ಬರುವಂಥದ್ದು, ಭೂಮಿ ತಗೊಳ್ಳೋದು, ಮಾರೋದು, ಅದರಲ್ಲೂ ಒಳ್ಳೆ ಅನುಕೂಲಗಳಾಗುತ್ತೆ. ಅಥವಾ ನೀವು ತೊಗೊಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೆ ಅನುಕೂಲ ಆಗುತ್ತೆ. ಆದರೆ ಸ್ವಲ್ಪ ನಿಮ್ಮ ತಾಯಿ ಮನೆ ಜೊತೆಯಲ್ಲಿ ಸ್ವಲ್ಪ ಜಗಳಗಳಾಗುವಂಥದ್ದು, ಗಂಡು ಮಕ್ಕಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು, ತಾಯಿ ಜೊತೆಗೋ ಅಥವಾ ತಾಯಿಯವ್ರ ಮನೆ ಸಂಬಂಧ ಕುಟುಂಬದವ್ರ ಜೊತೆನಲ್ಲೋ ಸ್ವಲ್ಪ ವೈಮನಸ್ಯಗಳು ಬರೋದು, ಜಗಳಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಆ ಥರದ್ದು ಏನಾದರೂ ಜಗಳಗಳು ಬಂತು ಅಂದರೆ ನೀವೇ ಸ್ವಲ್ಪ ಕಾಮ್ ಡೌನ್ ಆಗಿಬಿಡಿ. ಸ್ವಲ್ಪ ಆ ವಿಚಾರದಿಂದ ದೂರ ಇದ್ಬಿಟ್ರೆ ಅಂಥ ಮೇಜರ್ ಪ್ರಾಬ್ಲಮ್ ಅಂತ ಬರಲ್ಲ. ಇನ್ನು ಗುರು 5ನೇ ಮನೇಲಿ ಕೂತ್ಕೊಂಡು ಒಳ್ಳೆ ಫಲಗಳನ್ನ ಕೊಡ್ತಿದ್ದಾನೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಅಥವಾ ಪ್ರೇಮಿಗಳ ಮಧ್ಯದಲ್ಲಾಗಿರ್ಬೋದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಳ್ಳೆಯ ಒಂದು ಮನಸ್ಥಿತಿ ಚೆನ್ನಾಗಿ ಬರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ, ಪ್ರೀತಿ ಎಲ್ಲವೂ ಕೂಡ ಶುರುವಾಗುತ್ತೆ. ಸೂರ್ಯನು ಕೂಡ 5ನೇ ಮನೆ 6ನೇ ಮನೆಗೆ ಹೋಗೋದ್ರಿಂದ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗ್ತೀರಾ. ಜೊತೆಗೆ ನೀವೇನಾದರೂ
ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಿದ್ರೆ ಅಥವಾ ಯಾವುದಾದ್ರೂ ಒಂದು ಉನ್ನತ ಹುದ್ದೆಗೆ ಪ್ರಯತ್ನ ಪಡ್ತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ತುಂಬ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ನೀವೇನಾದರೂ ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತಾಯಿದ್ರೆ ಹಣಗಳು ಬೇಗ ರಿಲೀಸ್ ಆಗುವಂಥದ್ದು, ಅಥವಾ ಮಕ್ಕಳೇನಾದರೂ ಇದ್ದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ಸಿಕ್ಕುವಂಥದ್ದು, ಒಟ್ಟಿನಲ್ಲಿ ಈ ರೀತಿ ನಿಮಗೆ ಉನ್ನತ ಅಧಿಕಾರಿಗಳಿಂದ ಒಳ್ಳೊಳ್ಳೆ ಕೆಲಸಗಳು ನಿಮಗೆ ಆಗಕ್ಕೆ ಶುರುವಾಗುತ್ತೆ. ಇನ್ನು ಶುಕ್ರ ಬಂದು ನಿಮ್ಮ 7ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಗಂಡ ಹೆಂಡತಿ ಮಧ್ಯೆ ನಾನು ಆಗಲೇ ಹೇಳಿದೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಅಂತ. ಇಷ್ಟು ದಿವಸಗಳಿದ್ದಂಥ ವೈಮನಸ್ಸುಗಳು ಕಮ್ಮಿ ಆಗಿ ಪ್ರೀತಿ ವಿಶ್ವಾಸ ಒಬ್ಬರ ಮೇಲೊಬ್ಬರಿಗೆ ಗೌರವ ಶುರುವಾಗುತ್ತೆ. ಸೊ ಆಲ್ಮೋಸ್ಟು ನಿಮಗೆ ಮೀನರಾಶಿಯವರಿಗೆ ಇಷ್ಟು ದಿವಸ ಇದ್ದಂಥ ಕೆಟ್ಟ ಘಟನೆಗಳು ಕಮ್ಮಿ ಆಗಿ ಒಳ್ಳೆಯದು ನಡೆಯೋದಕ್ಕೆ ಶುರು ಆಗ್ತಾ ಇದೆ. ಆದರೂ ಖರ್ಚು ಜಾಸ್ತಿ ಆಗೋದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು ಕಾಮನ್ ಆಗಿದೆ. ಸೊ ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ಪ್ರತಿದಿನಾನೂ ಕೂಡ ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಬೇಕಾಗತ್ತೆ. ಶನಿವಾರದ ದಿವಸ ನಿರ್ಗತಿಕರಿಗೆ ಸಹಾಯ ಮಾಡಿ. ಗುರು ಅನುಗ್ರಹ ತುಂಬ ಚೆನ್ನಾಗಿದೆ. ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಲಗ್ನಾಧಿಪತಿ ಬೇರೆ ಅಲ್ವಾ, ಸೊ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಮತ್ತು ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವರಿಗೆ ಹಣ್ಣು ಹಂಪಲ ತೊಗೊಂಡೋಗಿ ಕೊಟ್ಟು ಅವರ ಆಶೀರ್ವಾದ ತೊಗೊಳ್ಳೋವಂಥದ್ದು, ಅದೆಲ್ಲನೂ ಕೂಡ ನಿಮಗೆ ಇನ್ನೊಂದಷ್ಟು ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.